ಆಗದ ಎಲ್ಲ ಸಜ್ಜನ ಬಂಧು ಭಗಿನಿಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ, ಪ್ರಾಯಶಃ ರಮಾನಂದಣ್ಣ ನನ್ನ ಅಗತ್ಯಕ್ಕಿಂತ ಹೆಚ್ಚು ಹೊಗಳಿದ್ದಾಳು ನಾನು ಅನ್ಕೊಂಡಿದ್ದೆ. ಎಲ್ಲ ಹೊಗಳಿಕೆಗೆ ಪಾತ್ರನಾದವನಲ್ಲ ನಾನು. ಆದ್ರೆ ನಾನು ಈಗಾಗಲೇ ಹೇಳ್ದಂಗೆ ನೀವು ಪ್ರೀತಿ, ಪ್ರೇಮ, ಕಾಮ, ಸದ್ಭಾವನೆ ಈ 3 ವಿಚಾರಗಳನ್ನ ಇಟ್ಕೊಂಡು ನನ್ನ ಹತ್ರ ಮಾತಾಡಂತ ಹೇಳಿದ್ರಿ. ಒಂದ್ಸರಿ ವಿಚಾರ ಮಾಡಿದೆ, ನಾನು ಡಾಕ್ಟರ್ ಆಗಿ ಏನ್ ಹೇಳಕ್ಕಪ್ಪ ಇದಕ್ಕೆ ಅಂತ. ಯಾಕಂದ್ರೆ ಇವೆಲ್ಲ ವಿಚಾರಗಳನ್ನ ಸಾಮಾನ್ಯವಾಗಿ ಹೇಳೋದು ಅಂದ್ರೆ ಶಿಕ್ಷಣ ತಜ್ಞರು ಅಥವಾ ಸಮಾಜದಲ್ಲಿ ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂತವ್ ಹೇಳುವಂತ ವಿಚಾರಗಳು. ಆದ್ರೂ ಕೂಡ ರಮಾನಂದಣ್ಣನ ಪ್ರೀತಿಗೆ ನಾನು ಇಲ್ಲ ಹೇಳಕ್ಕಾಗದಿದ್ದೆ ಇವತ್ತು ಈ ವಿಷಯದ ಮೇಲೆ ಕೆಲವು ವಿಚಾರಗಳನ್ನು ನಿಮ್ ಮುಂದೆ ಬೆಳಕನ್ನು ಚೆಲ್ಲಕ್ಕೆ ಬಯಸ್ತೆ. ಅಣ್ಣನ ಕನಸು ಈ ವಿವಾಹ ಆಗ್ತಾ ಇರುವಂತದ್ದು, ವಿವಾಹ ವಿಚ್ಛೇದನವಾಗುವಂಥದ್ದು, ಇದು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ. ರಮಾನಂದಣ್ಣ ಎಲ್ಲ ಜಾತಿಯಲ್ಲೂ ಇರುವಂಥದ್ದು ಇದು. ಸೊ ಅದಕ್ಕೆ ನಾವು ಯಾರು ಭಯಪಟ್ಕೊಳ್ದಿದ್ದೆ ಕೆಲವು ವಿಚಾರಗಳು ನಿಮ್ ಮುಂದೆ ಹೇಳ್ತೆ. ಆಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳಿ ಅಂತ ನನ್ನ ವಿನಂತಿ. ಸ್ಟಾರ್ಟ್ ಮಾಡ್ಬೋದಾ ನಾನು? ಸರಿ, ತಮ್ಮ ಸಂತೋಷ. ನಮ್ಗೆಲ್ರೂ ಸಹೋದರರೇ. ಈಗ 3 ವಿಚಾರ. ಒಂದು ಪ್ರೇಮ ಅಥವಾ ಪ್ರೀತಿ, ಇನ್ನೊಂದು ಕಾಮ, ಇನ್ನೊಂದು ಸದ್ಭಾವನೆ. ಮೊದಲು ಈ ಪ್ರೇಮ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಹೇಳುವಂತದ್ದನ್ನ ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೊಳ್ಳುವಂತ ನನಗನಿಸ್ತು. ದಿನನಿತ್ಯದ ವಾಡಿಕೆಯಲ್ಲಿ ನಾವು ಎಲ್ಲರಲ್ಲೂ ಹೇಳ್ತಾವ, ಅವನ ಮೇಲೆ ಇವನ್ ಪ್ರೀತಿ, ಇವನ್ ಮೇಲೆ ಅವಂಗ್ ಪ್ರೀತಿ, ಇವನ್ ಮೇಲೆ ಅವಂಗ್ ಪ್ರೇಮ, ಗಂಡಿಗೆ ಹೆಣ್ಣನ ಮೇಲೆ ಪ್ರೇಮ, ಹೆಣ್ಣಿಗೆ ಗಂಡನ ಮೇಲೆ ಪ್ರೇಮ, ಇನ್ನೇನೋ ವಿಷಯದಲ್ಲಿ ನಾವು ಹೇಳ್ತಾವ. ನನಗೆ ಈ ಪುಸ್ತಕ ಅಂದ್ರೆ ತುಂಬಾ ಪ್ರೀತಿ, ನನಗೆ ಈ ಮಷಿನ್ ಅಂದ್ರೆ ತುಂಬಾ ಪ್ರೀತಿ, ನನಗೆ ಇನ್ಯಾವುದೋ ತಿಂಡಿ ಅಂದ್ರೆ ತುಂಬಾ ಪ್ರೀತಿ. ಸೊ ಇದು ಪ್ರೀತಿ ಹೇಳುವಂತ ಶಬ್ದ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತ ಒಂದು ಸುಂದರವಾದಂತ ಮೌಲ್ಯಯುತವಾದಂತ ಒಂದು ಶಬ್ದ. ಆದ್ರೆ ಹಾಗಾದ್ರೆ ನಿಜವಾದ ಪ್ರೇಮ ಅಥವಾ ನಿಜವಾದ ಪ್ರೀತಿ ಅಂದ್ರೆ ಯಾರ್ದು? ನನಗ್ ಗೊತ್ತಿರುವ ಹಾಗೆ ಯಾವುದನ್ನ ಯಾವುದೇ ಬೈಕೆಗಳಿಲ್ಲದಿದ್ದೆ ನಾವು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ಕೋ, ಅದಕ್ಕೆ ಪ್ರೇಮ ಅಂತ ನನ್ನ ಹೆಸರು, ನಾನ್ ತಿಳ್ಕೊಂಡಂಗೆ ಪ್ರೇಮ ಅಂತ ಹೇಳಕ್. ಈಗ ಭಗವಂತನಿಗೆ ನಮ್ಮೆಲ್ಲರ ಮೇಲೆ ಪ್ರೀತಿ, ಒಪ್ಕೋತ್ರ ಇದನ್ನ? ಪ್ರೀತಿಗೆ ನಿಜವಾದ ಅರ್ಥದಲ್ಲಿ ಹೇಳೋ ಅಂದ್ರೆ ಭಗವಂತನಿಗೆ ಯಾರ ಮಧ್ಯದಲ್ಲೂ ಭೇದ ಭಾವ ಹೇಳುವಂತದ್ದಿಲ್ಲ. ಅವಂಗೆ ಶ್ರೀಮಂತನೂ ಒಂದೇ, ಬಡವನೂ ಒಂದೇ, ಒಳ್ಳೆಯವನು ಒಂದೇ, ಕೆಟ್ಟವನು ಒಂದೇ, ನಕ್ಸಲೈಟ್ ಮಾಡುವನು ಒಂದೇ. ಭಗವಂತನಿಗೆ ಈ ಜಗತ್ತಿನಲ್ಲಿ ಎಲ್ಲ ಚರಾಚರ ವಸ್ತುಗಳಲ್ಲಿ ಪ್ರೇಮ, ಪ್ರೀತಿ. ಸೊ ಎಲ್ಲಿ ಬೈಕೆಗಳಿಲ್ಲದೆ ಇದ್ದೆ ನಾವು ಆ ವಸ್ತುವನ್ನ ಅಥವಾ ಮನುಷ್ಯನನ್ನು ಅಥವಾ ಪ್ರಾಣಿಯನ್ನು ನಾವು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ತೀವೋ ಅದಕ್ಕೆ ಬಹುಶಃ ನಿಷ್ಕಾಮ ಪ್ರೀತಿ, ನಿಷ್ಕಾಮ ಪ್ರೇಮ, ಭಗವಂತನ ಪ್ರೀತಿ. ಅಥವಾ ಇನ್ನೊಂದು ಉದಾಹರಣೆ ಹೇಳೋದಂದ್ರೆ ನಮ್ಮ ಕಣ್ಣೆದುರಿಗೆ ಕಾಣುವಂಥದ್ದು ತಾಯಿಯ ಪ್ರೀತಿ, ಅಮ್ಮನ ಪ್ರೀತಿ. ಅಮ್ಮನಿಗೆ ಹುಟ್ಟಿದಂತ ಮಕ್ಕಳಿಂದ ಯಾವ ಅಪೇಕ್ಷೆನೂ ಇಲ್ಲ ನನಗೆ ಗೊತ್ತಿರೋಂಗೆ. ಅಮ್ಮ ಮಗು ಏನೇ ಮಾಡಿದ್ರು ಪ್ರೀತಿ ಮಾಡ್ತಾಳೆ. ಹೊಡಿಲಿ, ಬಡಿಲಿ, ಮೂತ್ರ ಮಾಡ್ಲಿ, ಕಕ್ಕಸ್ ಮಾಡ್ಲಿ, ಇನ್ನೇನೇ ಮಾಡಿದ್ರು ಅಮ್ಮ ಎಲ್ಲಾ ಮಕ್ಕಳನ್ನು ಪ್ರೀತಿ ಮಾಡ್ತು. ಇದು ದೇವತಾ ಪ್ರೀತಿ ಇದ್ದಂಗೆ ಅಮ್ಮನ ಪ್ರೀತಿ. ಅದಕ್ಕೆ ಶಂಕರಾಚಾರ್ಯರು ಅವರ ಇದರಲ್ಲಿ ಹೇಳಿದ್ರು, ನ ಕ್ವಚಿತ ಭವತಿ ಕುಮಾತಾನ ಭವತಿ ಅಂತ. ಅಂದ್ರೆ ಕೆಟ್ಟ ಹೆಣ್ಣು ಇರ್ಲಕ್ಕೂ, ಆದ್ರೆ ಕೆಟ್ಟ ತಾಯಿ ಜಗತ್ತಿನಲ್ಲಿಲ್ಲ. ಸೊ ಒಂದು ಭಗವಂತನ ಪ್ರೀತಿ, ಇನ್ನೊಂದು ತಾಯಿಯ ಪ್ರೀತಿ. ಇನ್ನು 3ನೇದು ನಾನು ಹೇಳಿದ ಎಷ್ಟು ಮಟ್ಟಿಗೆ ನೀವೆಲ್ಲ ಒಪ್ಕೋತ್ರ ಗೊತ್ತಿಲ್ಲ, ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನ ಮೇಲೆ ಪ್ರೀತಿ. ನೀವು ಭಾಗವತದಲ್ಲಿ ಹೋದ್ರೆ ಅಥವಾ ಕೃಷ್ಣನ ಚರಿತ್ರೆಯಲ್ಲಿ ಹೋದ್ರೆ ಗೋಪಿಕಾ ಸ್ತ್ರೀಯರು ಕೃಷ್ಣ ತುಂಬಾ ಪುಟ್ಟ ಬಾಲಕ ಮಧುರಲ್ಲಿ ಇರಕ್ಕಾರೆ ಬೃಂದಾವನದಲ್ಲಿ. ಆದ್ರೆ ಅವಕ್ಕೆ ಎಷ್ಟು ಪ್ರೀತಿ ಅಂದ್ರೆ ಕೃಷ್ಣ ಇಲ್ಲದಿದ್ದೆ ನಂಗಳ ಉಸಿರೆಯಲ್ಲಿ ಹೇಳುವಂತ ದೃಷ್ಟಿಯಿಂದ ಎಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಪ್ರೀತಿ ಮಾಡಿದ್ರು. ಅಲ್ಲಿ ಯಾವುದೇ ಸ್ವಾರ್ಥ ಇಲ್ಲದಿದ್ದಂತಾದ್ರಿಂದ ಕೃಷ್ಣನನ್ನ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿ ನಮ್ಮ ಭಗವಂತ, ನಮ್ಮ ಪಾಲಿನ ಭಗವಂತ ಇವನೇ ಸರ್ವಸ್ವ ಹೇಳುವಂತ ಒಂದು ಪ್ರೀತಿಯನ್ನು ಮಾಡೋದ್ರಿಂದ ಅದು ಕೂಡ ನಿಷ್ಕಾಮ ಪ್ರೀತಿ. ಸೊ ಹೀಗಾಗಿ ಈ ಪ್ರೀತಿ ಹೇಳುವಂಥದ್ದು ಯಾರು ಎಲ್ಲಿ ಬಳಕೆ ಮಾಡಿದ್ರು ಕೂಡ ಅದ್ರ ಹಿಂದೆ ಯಾವುದೇ ಬೈಕೆಗಳಿರಬಾರ ಹೇಳುವಂಥದ್ದು ನನ್ನ ವ್ಯಾಖ್ಯಾನ. ಸರಿ, ಆದ್ರೆ ನೀವು ಒಪ್ಕೊಳ್ಳಕ್ಕು. ಇನ್ನು 2ನೇ ಶಬ್ದ ಕಾಮ ಅಂತ ಹೇಳಿದ್ರಿ. ಈ ಕಾಮ ಹೇಳೋ ಶಬ್ದ ಕೇಳಿದ್ಕೊಳ್ಳೆ ಬಹಳ ಜನಕ್ಕೆ ಏನಪ್ಪಾ ಅಂದ್ರೆ ಏನೇನೋ ನಾನಾ ರೀತಿಯ ಕೆಟ್ಟ ವಿಚಾರಗಳು ಗೊತ್ತು. ನನಗೆ ಗೊತ್ತಿರೋ ಹಾಗೆ ಕಾಮ ಅಂದ್ರೆ ನನ್ನ ಪ್ರಕಾರ ಅದರ ಮತ್ತೊಂದು ಅರ್ಥವನ್ನು ನೋಡಿದ್ರೆ ಆಸೆ. ಒಪ್ಕೋತ್ರ ಎಲ್ಲರೂ? ಅಥವಾ ಡಿಸೈರ್ ಇಂಗ್ಲಿಷ್ ನಲ್ಲಿ, ಅಥವಾ ವಾಸನೆ ಇನ್ನೊಂದು ಶಬ್ದ.
ಸೊ ನಮ್ಮ ಪುರುಷಾರ್ಥಗಳಲ್ಲೇ ಏನ್ ಹೇಳಿದ್ದು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಹೇಳುವಂಥದ್ದನ್ನು ಹೇಳಿದ್ದೆ. ಮನುಷ್ಯರಿಗೆ ಪುರುಷಾರ್ಥಗಳಲ್ಲಿ 4 ಪುರುಷಾರ್ಥ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಕಾಮ 3ನೇ ಶಬ್ದ. ಅದಕ್ಕೆ ಯಾವಾಗಲೂ ನಾವು ಹೇಳೋದೇನಪ್ಪಾ ಅಂದ್ರೆ ಅರ್ಥ ಮತ್ತು ಅರ್ಥ ಗಳಿಸೋದಂತಂದ್ರೆ ನಾವೇನು ಗಳಿಕೆ ಮಾಡ್ತೋದು. ಕಾಮ ನಮ್ಮ ಆಸೆ ಆಕಾಂಕ್ಷೆಗಳು, ಪ್ರತಿಯೊಬ್ಬಂಗೂ ಇರುತ್ತೆ ಆಸೆ ಆಕಾಂಕ್ಷೆಗಳು. ಯಾಕೆಂದ್ರೆ ನಾವು ಪ್ರಪಂಚಕ್ಕೆ ಬಂದಾಗ ಇದು ಮಾಯಾಲೋಕ. ನಮಗೆಲ್ರಿಗೂ ನಮ್ಮೊಳಗೆ ಭಗವಂತ ಇದ್ದದ್ದು ಯಾವತ್ತೂ ಕಾಣಿಸ್ತೇ ಇಲ್ಲ, ಗೊತ್ತೂ ಆಗ್ತಿಲ್ಲ. ಸೊ ಹಿಂಗಾಗಿ ಬೆಳಗ್ಗೆ ಎದ್ದಿನಿಂದ ರಾತ್ರಿ ನಿದ್ರೆ ಮಾಡೋ ತನಕ ನಮ್ಮೆಲ್ಲರದು ಒಂದೇ ಕಥೆ ಏನಪ್ಪಾ ಅಂದ್ರೆ ನಾನು ಗಳಿಸೋ, ನಾನು ಹೆಚ್ಚು ಸಂಭಾವನೆ ತಗೊಳ್ಳೋ, ನಾನು ಹೆಚ್ಚು ದುಡಿಯೋ, ನಾನು ಹೆಚ್ಚು ಹೆಸರನ್ನು ಗಳಿಸೋ. ಇದು ಕಾಮ ಅಥವಾ ಅರ್ಥ. ಸೊ ಇದು ಎರಡನ್ನ ಪುರುಷಾರ್ಥಗಳಲ್ಲಿ ಯಾಕೆ ಹೇಳಿದ್ದಂದ್ರೆ ಇವೆರಡನ್ನೂ ನೀನು ಮನುಷ್ಯನಾಗಿ ಧರ್ಮ ಮತ್ತು ಮೋಕ್ಷದ ಚೌಕಟ್ಟಿನಲ್ಲಿ ಗಳಿಸು ಅಂತ ಹೇಳಿದ್ದ. ಆದ್ರೆ ಬಹಳ ಜನಕ್ಕೆ ಏನಪ್ಪಾ ಅಂದ್ರೆ ಕಾಮ ಅಂದ ಕೂಡ ಏನೋ ಲೈಂಗಿಕತೆ ವಿಚಾರ ಅಥವಾ ಕೆಟ್ಟ ಕೆಲಸ ಮಾಡೋದು, ಇಂಥ ವಿಚಾರಗಳು ಬತ್ತು. ಸೊ ಇದು ಆಗ್ಬಾರ. ಕಾಮ ಹೇಳುವಂಥದ್ದು ನಮ್ಮ ಪುರುಷಾರ್ಥಗಳಲ್ಲೊಂದು. ಹೀಗಾಗಿ ಡಿಸೈರ್ ಹೇಳುವಂಥದ್ದು ಹುಟ್ಟಿದ ಮಗುವಿನಿಂದ ವಯೋವೃದ್ಧ ಕೊನೆ ಉಸಿರಿರೋ ತನಕ ಇರುವಂತಹ ಒಂದು ಲಕ್ಷಣ. ಸೊ ಇದರಿಂದ ಏನೇನು ತೊಂದರೆ ಆಗ್ತಾ ಹೇಳಿದ್ರೆ ಮುಂದೆ ನಾವು ವಿಚಾರ ಮಾಡುವ. ಅದನ್ನು ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದೆ. 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾಂಖ್ಯಯೋಗದಲ್ಲಿ ಅರ್ಜುನಂಗೆ ಹೇಳಿದ್ದ. ಇನ್ನು ಸದ್ಭಾವನೆ ಹೇಳುವಂಥದ್ದು ಒಂದು ಸಮುದಾಯದ ಮೇಲೆ ಇನ್ನೊಂದು ಸಮುದಾಯ ಹೇಗೆ ಬದುಕ್ತು, ಅಥವಾ ಸಮಾಜದಲ್ಲಿ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ, ಉದಾಹರಣೆಗೆ ಗಂಡ ಹೆಂಡತಿಯ ಜೊತೆ, ಮಕ್ಕಳ ಜೊತೆ, ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರ ಜೊತೆ, ಅಥವಾ ಶಿಕ್ಷಕರು ಮಕ್ಕಳ ಜೊತೆ, ಅಥವಾ ನೀವು ನಮ್ಮ ಪಕ್ಕದ ಮನೆಯವರ ಜೊತೆ, ಅಥವಾ ಒಂದು ಸಮುದಾಯ ಇನ್ನೊಂದು ಸಮುದಾಯದವರ ಜೊತೆ, ಅಥವಾ ಒಂದು ರಾಜ್ಯ ಇನ್ನೊಂದು ರಾಜ್ಯದವರ ಜೊತೆ, ಅಥವಾ ಒಂದು ದೇಶ ಇನ್ನೊಂದು ದೇಶದವರ ಜೊತೆ ಯಾವ ರೀತಿ ನಡ್ಕತ್ವೋ ಅದಕ್ಕೆ ಸದ್ಭಾವನೆ. ಒಳ್ಳೆಯ ರೀತಿಯಿಂದ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಂಡು ನಾವು ಎಲ್ಲರನ್ನೂ ನಮ್ಮ ಹಾಗೆ ಮನುಷ್ಯರು, ನಮ್ಮ ಕುಟುಂಬದಾಗೆ ಅವರು ಒಂದು ಸದಸ್ಯರು ಹೇಳುವಂತ ಪ್ರೀತಿಯನ್ನು ಮಾಡುವುದು ಸದ್ಭಾವನೆ. ಈ 3ಕ್ಕೆ ಒಪ್ಪತ್ರ ಎಲ್ಲರೂ ಮಂದಣ್ಣ? ಈ 3 ವಿಚಾರಗಳಲ್ಲಿ ಏನಾದ್ರೂ ಮತ್ತೆ ಸಂಶಯ ಇದ್ರೆ ಹೇಳಲಟ್ಟಿಲ್ಲ. ಒಂದು ಪ್ರೇಮ, ನಾನು ಹೇಳಿದ್ದೆ ಭಗವಂತ ಮಾಡುವುದು ಪ್ರೇಮ. ಅಲ್ಲಿ ಯಾವುದೇ ಭಗವಂತಂಗೆ ಯಾವುದು ಆಸೆನೇ ಇಲ್ಲ, ಎಲ್ಲರಲ್ಲಿ ಒಂದೇ ದೃಷ್ಟಿ. ಅವನಿಗೆಲ್ಲವೂ ಒಂದೇ. ಅವರವ್ರು ಏನೇನು ಮಾಡ್ತೋ ಆ ಕರ್ಮದ ಫಲವನ್ನು ಅನುಭವಿಸಕ್ ಭಗವಂತ ಬಿಟ್ರೆ ಅವನಿಗೆ ಭಗವಂತನಿಗೆ ಯಾರಿಂದಲೂ ಯಾವ ಅಪೇಕ್ಷೆನೂ ಇಲ್ಲ. ಇದು ಪ್ರೇಮ. ಈ ಪ್ರೇಮ ಬಹುಶಃ ಇದು ನಮ್ಮ ಮನುಷ್ಯರಲ್ಲಿ ಸಂಸ್ಕಾರ ರೂಪವಾಗಿ ಬಾಲ್ಯದಿಂದ ಬಂದ್ರೆ, ಈಗೇನ್ ರಮಾನಂದನ್ ಹೇಳಿದ್ನಲ್ಲಿ ಎಲ್ಲ ಅಂದ್ರೆ ನಮ್ಮಲ್ಲಿ ವಿವಾಹದ ಕೊರತೆ, ಹುಡುಗಿಯರಿಗೆ ಹುಡುಗರು ಕೊಡುವಿಲ್ಲೆ, ಒಂದೇ ಮಕ್ಳು ಇರುವಂತದ್ದು, ಅಥವಾ ನಾಳೆ ಮದುವೆ ಆದ್ಮೇಲೆ ವಿಚ್ಛೇದನ ಆಗುವಂಥದ್ದು, ಇದನ್ನ ನಾವು ಸರಿಯಾಗಿ ಸಂಸ್ಕಾರವನ್ನ ಬಾಲ್ಯದಿಂದ ಕೊಟ್ರೆ ಬಹುಶಃ ಇದು ಯಾವುದು ಸಮಸ್ಯೆ ಬರೋದಿಲ್ಲ ಅನ್ನುವಂಥದ್ದು ನನ್ನ ವಿಚಾರ, ವೈಯಕ್ತಿಕ ವಿಚಾರ. ಇನ್ನು ಕಾಮ ಹೇಳುವಂಥದ್ದು ಆಸೆ. ಭಗವಾನ್ ಬುದ್ಧನು ಹೇಳಿದ್ದ ಆಸೆಯೇ ದುಃಖಕ್ಕೆ ಕಾರಣ ಹೇಳಿ. ಆದ್ರೆ ನಾನು ಒಂದನ್ನು ಹೇಳ್ತೆ, ಯಾರಿಗೆ ಆಸೆ ಇಲ್ಲಿಯೋ ಅವಕ್ಕೆ ಬದುಕಲು ಆಗ್ತಿಲ್ಲ. ನಾವೆಲ್ಲರೂ ಕರ್ಮವನ್ನು ಮಾಡ್ಲೇಬೇಕು, ಆದ್ರೆ ಕರ್ಮ ಫಲವನ್ನ ನಾವು ಯಾರು ಅಂಟುಕೊಳ್ಬಾರದು. ಇದು ಭಗವದ್ಗೀತೆಯಲ್ಲಿ ಹೇಳುವಂಥದ್ದು. ಕರ್ಮ ಫಲ ಹಿಂಗೇ ಬರೋ, ನಾನು ಇವತ್ತು ಚಂಡಿಕಾ ಹೋಮ ಮಾಡ್ತೆ, ನನಗಿಷ್ಟು ಹಣ ಬರೋ, ಇಷ್ಟು ಅಧಿಕಾರ ಬರೋ, ಅಥವಾ ನಾನು ಇನ್ನೇನೋ ಒಂದು ವ್ರತ ಮಾಡಿಸ್ತೆ, ಅಥವಾ ನಾನು ಇನ್ನೇನೋ ಒಂದು ಕೆಲಸ ಮಾಡ್ತೆ, ಅದರಿಂದ ನಮಗೆ ಬಯಕೆಗಳಿದ್ರೆ ಒಂದು ಹಂತದಲ್ಲಿ ಸರಿ. ಅಂದ್ರೆ ಮನುಷ್ಯನಾಗಿ ಅನೇಕ ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬನಲ್ಲಿ ಇರೋದು ಸಹಜ. ಆದರೆ ಆಸೆ ಇರುವಂತದ್ದು ದುರಾಸೆ ಆಗ್ಬಾರ. ಇದಕ್ಕೆ ನಾನು 2 ಉದಾಹರಣೆಗಳನ್ನು ಕೊಡ್ತೆ. ಬಹುಶಃ ರಾಮಾಯಣದ ಕಾಲದಲ್ಲಿ ಸೀತಾಮಾತೆಗೆ ಮಾಯಾಮೃಗ, ಆ ಬಂಗಾರದ ಜಿಂಕೆಯ ಮೇಲೆ ಆಸೆ ಆಗದಿದ್ದರೆ, ಸರಿಯಾಗಿ ಕೇಳ್ಕೊಳ್ಳಿ ಎಲ್ಲರೂ, ಸೀತೆಗೆ ಮಾಯಾಮೃಗವಾದಂತ ಬಂಗಾರದ ಜಿಂಕೆಯ ಮೇಲೆ ಆಸೆ ಪಟ್ಕೊಳ್ಳದಿದ್ದಿದ್ರೆ ಬಹುಶಃ ರಾಮಾಯಣನೇ ಆಗ್ತಿತ್ತು. ರಾಮ ಹೇಳ್ತಾ ಅವಳಿಗೆ, ಇದು ರಾಕ್ಷಸರು ಮಾಡಿದಂತ ಷಡ್ಯಂತ್ರ, ಈ ನೋಡ್ತಿರುವಂತದ್ದು ಜಿಂಕೆ ಎಲ್ಲ ಹೇಳಿದ್ರು. ಏನ್ ಹೇಳ್ತಾ ಸೀತಾಮಾತೆ ಅಂದ್ರೆ ನನಗಿದು ಬೇಕೇ ಬೇಕು ಹೇಳ್ತಾ. ಅದರಿಂದಾಗಿ ಮುಂದೆ ಎಲ್ಲ ಆಯ್ತು. ಏನೋ ಸೀತಾ ಅಪಹರಣ ಆಯ್ತು, ಆಮೇಲೆ ರಾವಣ ಹೊತ್ಕೊಂಡು ಹೋದ, ಇದೆಲ್ಲ ಮುಂದಿನ ಕತೆ ಎಲ್ಲಕ್ಕೂ ಗೊತ್ತಿರುವಂತದ್ದೇ. ಸೊ ಅಲ್ಲಿ ಕೂಡ ಡಿಸೈರ್, ದುರಾಸೆಯಿಂದಾಗ ಆಗಿರುವಂಥದ್ದು, ಇದು ಕಾಮ. ಇನ್ನೊಂದು ಮಹಾಭಾರತದಲ್ಲಿ ದ್ರೌಪದಿ ಅವಳೇನ್ ಮಾಡ್ತಾ, ದುರ್ಯೋಧನ ಇಂದ್ರಪ್ರಸ್ಥಕ್ಕೆ ಬಂದಾಗ, ಹೊಸ ಅರಮನೆಯನ್ನು ನೋಡಲಕ್ಕೆ ಬಂದಾಗ ಅವನು ಅಲ್ಲಿ ನೆಲದ ಮೇಲೆ ಜಾರ್ ಬೀಳ್ತಾ ಕೆಳಗೆ, ದ್ರೌಪದಿ ನೆಗ್ಗಾಡ್ತಾ. ಸೊ ಒಂದು ಹೆಣ್ಣಿನಿಂದ ಆಗದ್ದು 2 ಕಡೆ, ರಾಮಾಯಣ ಮತ್ತು ಮಹಾಭಾರತ. ಅಂದ್ರೆ ಅನಾದಿ ಕಾಲದಿಂದ ಕೂಡ ಇದಿತ್ತು. ಅಲ್ಲೇ ದುರ್ಯೋಧನ ಪ್ರತಿಜ್ಞೆ ಮಾಡ್ತಾ, ದ್ರೌಪದಿ ನನ್ನ ನೋಡ್ ನಕ್ಕಳಲ್ಲಪ್ಪ ಇವಳು, ಬುದ್ಧಿ ಕಲಿಸ್ತೇನೆ ಹೇಳಿ. ಅಲ್ಲಿಂದ ಪ್ರಾರಂಭವಾಯ್ತು ಏನೋ ಮೋಹ, ಲೋಭ, ಮತ್ಸರ, ದ್ವೇಷ ನಾಶ ಆಯ್ತು ಅಲ್ಲಿ. ಸೊ ಇವೆರಡೂ ನಮಗೆ ಜೀವಂತ ಉದಾಹರಣೆಗಳು. ಅಂದ್ರೆ ದುರಾಸೆ ಆದ್ರೆ ಮನುಷ್ಯನಿಗೆ ಏನೇನಾಗ್ತಳುವಂಥದ್ದು.
ಸೊ ಇವತ್ತಿನ ದಿನದಲ್ಲಿ ನನ್ನ ಪ್ರಕಾರ ಏನಾದ್ರಪ್ಪ ಅಂದ್ರೆ ಇದು ಕಲಿಯುಗದಲ್ಲಿ ಸ್ವಾಭಾವಿಕವಾಗಿ ಈ ಎಲ್ಲ ಗುಣಗಳು ಹೆಚ್ಚು ಕುಣಿತಾ ಇರುತ್ತೆ. ಸೊ ಇವತ್ತು ಏನಾಗಿದೆಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆಗೆ ಸಂಸ್ಕಾರದ ಕೊರತೆ. ಅದು ಬ್ರಾಹ್ಮಣರಿಗೆ, ಹವ್ಯಕ ಬ್ರಾಹ್ಮಣರಿಗೆ ಹೇಳುವಂತದ್ದಲ್ಲ, ಎಲ್ಲರ ಮನೆಯಲ್ಲೂ ಇರುವಂತದ್ದೇ. ನಮಗೆ ನಮ್ಮ ಸಮಾಜದವ್ರದ್ದು ಗೊತ್ತಾಗ್ತು, ಬೇರೆಯವ್ರ ಸಮಾಜದ ಗೊತ್ತಾಗ್ತಿಲ್ಲ. ಸೊ ಇನ್ನು ಯಾಕೆ ಹೀಗಾಗ್ತಾ ಇದ್ದು? ನೀವ್ ಹೇಳಿದ್ರಿ ಒಂದೇ ಮಕ್ಕಳನ್ನ ಹಡೆಯುವಂತದ್ದು. ಮುಂಚೆ ಎಲ್ಲ 8-10 ಮಕ್ಕಳನ್ನ ನಮ್ಮ ತಂದೆ ತಾಯಿರು ನಾವು ನೋಡಿದ್ದು, ನಮ್ಮ ಅಜ್ಜಿ ಕಾಲದಲ್ಲೆಲ್ಲ 8-10 ಮಕ್ಕಳು. ನಾವು ನಮ್ಮ ಮನೆಯಲ್ಲೆಲ್ಲ ಈಗ 2-3 ಮಕ್ಕಳು. ಈಗ ನಮ್ಮ ಮುಂದಿನ ಜನಾಂಗದಲ್ಲಿ ನಾನು ಬಹಳ ತಮಾಷೆಯಾಗಿ ಹೇಳುತ್ತೆ, ಬಹುಶಃ ಅರ್ಧ ಮಕ್ಕಳನ್ನ ಹಡೆಯುವಂತ ಕಾಲನೂ ಬರ್ಲಕ್ಕು, ಅಥವಾ ರೆಡಿಮೇಡ್ ಶಿಶು ಮಾಡ್ಕೊಡಿ ಹೇಳುವಂತ ಕಾಲನೂ ಬರ್ಲಕ್ಕು ಡಾಕ್ಟರ್ ಹತ್ರ ಬಂದು. ನಾನು 30 ವರ್ಷದ ಪ್ರಾಕ್ಟೀಸ್ ಅನುಭವದಲ್ಲಿ ನಾ ಹೇಳಂದ್ರೆ, ಇವತ್ತು ಏನಾಗಪ್ಪ ಅಂದ್ರೆ ಬರೇ ಮೇಲ್ವರ್ಗ ಅಥವಾ ಒಂದು ಏನು ಸೆಡೆಂಟ್ರಿ ಲೈಫ್ ಅಂತ ನಾವೇನ್ ಹೇಳ್ತೋ, ಅಥವಾ ಶ್ರೀಮಂತರು ಅಥವಾ ಏನು ಕೆಲಸ ಮಾಡದಿದ್ದೋಳಲ್ಲ, ಲೇಬರ್ ಕ್ಲಾಸ್ ಪೀಪಲ್ ಕೂಡ ಕೆಲಸ ಮಾಡಿ ದುಡಿಯೋ ಕೂಡ ಮಕ್ಕಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದುತ್ತೋ, ಮಕ್ಕಳು ಬೇಡ ಅಂತ ಹೇಳ್ತೋ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅಥವಾ ನೋವನ್ನು ತಡ್ಕೊಂಬೋದಕ್ಕೆ ಯಾವುದೇ ರೀತಿಯಿಂದ ಯಾರು ತಯಾರಿಲ್ಲ. ಹೀಗಾಗಿ ಇವತ್ತು ಏನಾಗಿದೆಯಪ್ಪ ಅಂದ್ರೆ ನಾನು ಬಹಳ ಆತಂಕದಿಂದ ಹೇಳ್ತಾ ಇದ್ದೇನೆ, ಸಿಸೇರಿಯನ್ ರೇಟ್ಗಳು ಹೆಚ್ಚಾಗ್ತಾ ಇದೆ. ಸೊ ಅಂದ್ರೆ ನಮ್ಮ ಇವತ್ತಿನ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಜನಕ್ಕೆ ನಮಗೆ ಯಾವುದೇ ಕಷ್ಟ ಬೇಡ, ನಮ್ಗೆಲ್ಲ ಸುಖ ಬೇಕು. ಇನ್ನು ಮದುವೆ ಹೇಳುವಂತದ್ದು ಇದು 2 ದೇಹದ ಮಿಲನ ಅಲ್ಲ. ಇದನ್ನ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ. ಗಂಡ ಹೆಂಡತಿಯ ಸಂಬಂಧ 2 ದೇಹಗಳ ಮಿಲನವೂ ಅಲ್ಲ, ಅಥವಾ 2 ಮನಸ್ಸಿನ ಮಿಲನವೂ ಅಲ್ಲ. ಇದು 2 ಕುಟುಂಬಗಳ ಮಿಲನ, 2 ಕುಟುಂಬಗಳ ಸಂಬಂಧ. ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ, ಈಗೊಂದು 40-50 ವರ್ಷದ ಹಿಂದೆ ಜನಸಂಖ್ಯೆನೂ ಈ ಪ್ರಮಾಣದಲ್ಲಿ ಇಲ್ಲಿ ಆಗಿತ್ತು ಆ ಟೈಮ್ನಲ್ಲಿ. ಸೊ ಹೀಗಾಗಿ ನಾವೇನಪ್ಪಾ ಅಂದ್ರೆ, ಉದಾಹರಣೆ ಕುಮಟಾ ಸುತ್ತಮುತ್ತಲ ಭಾಗದಲ್ಲಿರುವಂತ ಕುಟುಂಬದ ಹೆಣ್ಣನ್ನು ಹುಡುಕ್ತಿದ್ದ. ಈ ಮನೆಯವ್ರು ನಮ್ಗೆ ಗೊತ್ತಿರುವಂತವ್ರು, ಈ ಮನೆಯವ್ರು ನಮ್ ಗೋತ್ರದಲ್ಲಿ ಅಲ್ಲದೆ ಇರುವಂತ ಹುಡುಗಿಯರು. ಅಲ್ಲಿ ಹೋಗಿ ಆ ಕುಟುಂಬದ ಹಿನ್ನೆಲೆಯನ್ನು ವಿಚಾರ ಮಾಡಿ ಮದುವೆ ಮಾಡಿಸೋದ್ರಿಂದ, ಮತ್ತು ಮದುವೆ ಅಂದ್ರೆ ಏನು ಹೇಳುವಂತ ಸಂಸ್ಕಾರವನ್ನು ಹೆಣ್ಣಿಗೆ ಮುಂಚೆ ಕೊಡ್ತಾ ಇದ್ದಿದ್ದ, ಗಂಡಿಗೂ ಮುಂಚೆ ಹೇಳ್ತಾ ಇದ್ದಿದ್ದ. ಇವತ್ತಿನ ದಿನದಲ್ಲಿ ಏನಾಗಪ್ಪ ಅಂದ್ರೆ, ಈ ಯಾವ ಸಂಸ್ಕಾರವನ್ನು ಯಾವ ತಂದೆ ತಾಯಿಗಳು ಹೇಳ್ತಾ ಇಲ್ಲ. ಮನೆಯನ್ನು ಒಂದೇ ಹೇಳೋದು ನಮ್ಮಲ್ಲಿ ಇವತ್ತು ಅಂದ್ರೆ ಏನಪ್ಪಾ ಅಂದ್ರೆ, ಮಗು ಹುಟ್ಟಿದ ಕೂಡ ಹೇಳೋದು ಏನಪ್ಪಾ ಅಂದ್ರೆ, ಆ ಮಗು ಎಷ್ಟು ಹೆಚ್ಚು ದುಡಿಯೋ ಅಷ್ಟು ಹೆಚ್ಚು ದುಡಿಯೋ, ನಮಗೆ ಹೆಚ್ಚು ಸಂಪತ್ತನ್ನು ಗಳಿಸೋ, ನಾವು ದೊಡ್ಡ ದೊಡ್ಡ ಊರುಗಳಿಗೆ ಹೋಗೋ. ಈಗ ಉದಾಹರಣೆಗೆ ಕುಮಟಾ, ಸಿರ್ಸಿ, ಯಲ್ಲಾಪುರ ಅಥವಾ ನಮ್ಮ ಈ ಭಾಗದಲ್ಲಿ ಇರುವಂತ ಏನಪ್ಪಾ ಅಂದ್ರೆ, ನಾವು ಬೆಂಗಳೂರಿಗೆ ಹೋಗೋ, ಮುಂಚೆ ಬಾಂಬೆ ಕಳಿಸ್ತಾ ಇದ್ದಿತ್ತು. ನಾನು ಸಾರಸ್ವತ ಸಮಾಜದ ಉದಾಹರಣೆ ತಗತ್ತೆ, ಅದನ್ನ ಯಾರು ತಪ್ಪು ತಿಳ್ಕೊಳ್ಬಾರ. ಸಾರಸ್ವತ ಸಮಾಜ ಒಂದು ಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಒಂದು ಶ್ರೀಮಂತವಾದಂತ ಸಮಾಜ, ಎಲ್ಲದರಲ್ಲೂ ಸಂಸ್ಕಾರದಲ್ಲಿರ್ಬೋದು ಅಥವಾ ಅವರ ಆರ್ಥಿಕ ಸ್ಥಿತಿಯಲ್ಲಿರ್ಬೋದು. ಬಟ್ ಎಲ್ಲರೂ ಏನಾತಪ್ಪ ಅಂದ್ರೆ, ಇಲ್ಲಿಂದ ಹೊರಗಡೆ ಬಾಂಬೆಗೆ ಹೋದ. ಬಾಂಬೆದಲ್ಲಿರುವಂತ ಸಾರಸ್ವತರು ಆಮೇಲೆ ಹೊರಗಡೆ ದೇಶಗಳಿಗೆ ಹೋದ. ಇವತ್ತು ಸಾರಸ್ವತರು ಎಂಟಿಟಿನೇ ಕಮ್ಮಿಯಾಗಿ ಬೆರಳೆಣಿಕೆಷ್ಟು ಜನ ಮಾತ್ರ ಇದ್ದ. ಇವತ್ತೇನು ಅವ್ರ ಮಠಕ್ಕೆ, ಶಿರಾಲಿ ಮಠಕ್ಕೆ ಬರ್ತೋ, ಸಾಮಾನ್ಯವಾಗಿ ಎಲ್ಲ ವಯೋವೃದ್ಧರೇ ಬರ್ತಾ ಇದ್ದ. ಈ ಪರಿಸ್ಥಿತಿ ಇವತ್ತು ನಮ್ಮ ಹವ್ಯಕರಲ್ಲೂ ಎದ್ದು ಕಾಣಿಸ್ತಾ ಇದ್ದು. ಯಾಕೆಂದ್ರೆ ನಾವೆಲ್ಲರೂ ನಮ್ಮ ಹಳ್ಳಿಯ ಜೀವನ, ಹವ್ಯಕರ ಮೂಲ ಪರಂಪರೆ ಏನಪ್ಪಾ ಅಂದ್ರೆ ಋಷಿ ಪರಂಪರೆ ಅಥವಾ ನಮ್ಮದು ಕೃಷಿ ಪರಂಪರೆ, ಇವೆರಡನ್ನು ಬಿಟ್ಟು ನಾವು ಹಣಕ್ಕೋಸ್ಕರ, ಹಣ ಗಳಿಸುವುದಕ್ಕೋಸ್ಕರ ಅಥವಾ ಆಧುನಿಕ ಸೌಕರ್ಯಕ್ಕೋಸ್ಕರ ನಾವು ಪೇಟೆಗಳಿಗೆ ಇಲ್ಲಿಂದ ಹೋಗೋದ್ರಿಂದ ನಮ್ಮ ಮೂಲ ಬೇರುಗಳನ್ನ, ಸಂಸ್ಕಾರವನ್ನು ಮರೆತ. ಇದನ್ನ ಮರೆತದ್ರಿಂದ ಏನಾತಪ್ಪ ಅಂದ್ರೆ, ಇವತ್ತು ನಮಗೆ ಯಾರಿಗ ಗೌರವ ಕೊಡೋ, ಯಾರನ್ನ ನಾವು ಪ್ರೀತಿಯಿಂದ ನೋಡೋ ಹೇಳುವಂತದ್ದೇ ಗೊತ್ತಿಲ್ಲ. ಉದಾಹರಣೆಗೆ ನೀವು ಹೇಳಿದ್ರಿ ಒಂದೇ ಮಗು ಆಗ್ತಂತ. ಮೊದಲೇ ನಾವೆಲ್ಲ 4, 5, 6 ಮಕ್ಕಳಿರಕ್ಕಾದ್ರೆ ಒಂದು ತಾಯಿ 1 kg ಅವಲಕ್ಕಿನ ಅಥವಾ ಅರ್ಧ kg ಅವಲಕ್ಕಿ ತಂದ್ರೆ ಹಂಚಿ ಹಿಂಗ್ ಹರಡ್ ಬಿಡೋಳು. ಆ 5 ಜನ ಮಕ್ಕಳು ಒಟ್ಟಿಗೆ ತಿಂತಿದ್ದ. ಇವತ್ತೇನಾಗಿದೆಯಪ್ಪ ಅಂದ್ರೆ, ಅವ್ರಿಗೆ ಒಟ್ಟಿಗೆ ಕೂತು ತಿನ್ನುವಂತ ಒಂದು ಪುರುಸೊತ್ತು ಇಲ್ಲ, ರೂಢಿನೂ ಇಲ್ಲ, ಗೊತ್ತು ಮಾಡಿಲ್ಲ ಅಂತ. ನಾನು ಅಮೆರಿಕದ ಉದಾಹರಣೆ ತಗೊಂಡು ಕೂಡ ಹೇಳ್ತೇನೆ. ಅಮೆರಿಕಾದಲ್ಲಿ 1980 ಹಿಂದಿನ ದಶಕದಲ್ಲಿ, ಬಹುಶಃ ನಿಮ್ಗೆಲ್ಲ ಗೊತ್ತಿದ್ದೋ ಇಲ್ವೋ, ಅಲ್ಲಿಯೂ ಕೂಡ ಇದೇ ಪರಂಪರೆ ಇತ್ತು. ಒಟ್ಟು ಕುಟುಂಬ ಇತ್ತು, ಎಲ್ರು ಚೆನ್ನಾಗಿ ಮನೆಯಲ್ಲಿ ಕೂತ್ಕೊಂಡು ಊಟ ತಿಂಡಿ ಮಾಡ್ತಿದ್ರು. ಆದ್ರೆ ಯಾವಾಗ ಈ ಕಾರ್ಪೊರೇಟ್ ಸಂಸ್ಕೃತಿ ಬಂತೋ, ಅಮೆರಿಕ ಸರ್ಕಾರ ಏನ್ ಮಾಡ್ತಂದ್ರೆ, ನಾವು ಬಾಲಕರನ್ನ ಮತ್ತು ವೃದ್ಧರನ್ನ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಕೆಲಸ ಘೋಷಣೆ ಮಾಡಿದ್ಮೇಲೆ, ಅಲ್ಲಿ ಏನಾಯ್ತಪ್ಪ ಅಂದ್ರೆ, ಮನೆಯಲ್ಲಿರುವಂತ ಅಡಿಗೆ ಮನೆಗಳು ಬೆಚ್ಚಗಿರುವುದು ಬಂದಾಯ್ತು, ಫ್ರಿಡ್ಜು ಹೆಚ್ಚೆಚ್ಚು ಉಪಯೋಗವಾಯ್ತು. ಹೀಗಾಗಿ ಏನಾಯ್ತಪ್ಪ ಅಂದ್ರೆ, ಆಹಾರವನ್ನ ಪೇಟೆಯಿಂದ ತಪ್ಪುದು, ಅವು ಯಾವಾಗೋ ಬೇಕಾದಾಗ ತಿನ್ನುದು, ಹಾಗೆ ಅವರ ಆರೋಗ್ಯ ಹೇಗಿರುವಂತದ್ದನ್ನ ಆಸ್ಪತ್ರೆಗಳು ನಿರ್ಣಯ ಮಾಡ್ತಿದ್ವು. ಸೊ ಇವತ್ತೇನಾಗಿದೆಯಪ್ಪ ಅಂದ್ರೆ, ಭಾರತದಲ್ಲೂ ಕೂಡ ನಾವೆಲ್ಲರೂ ಆ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿ ನಮ್ಮ ಮನೆಗಳಿರುವಂತ ಅಡಿಗೆ ಮನೆಗಳೆಲ್ಲವೂ ಇವತ್ತೇನಾಗಿದೆಯಪ್ಪ ಅಂದ್ರೆ
ಟ್ರೆಂಡ್ ಆಗಿದೆ. ನಮ್ಮ ಮನೇಲಿ ಎಷ್ಟು ಜನರ ಮನೆಯಲ್ಲಿ ಅಡಿಗೆ ಮಾಡಿದ್ದನ್ನು ಊಟ ಮಾಡ್ತಾ ಇದ್ದ ವಿಚಾರ ಮಾಡಿದ್ರೆ ಯಾವತ್ತಾದ್ರೂ? ನಮ್ಮೆಲ್ರಿಗೂ ಪೇಟೆ ತಂದು ತಿನ್ನುವಂಥದ್ದು ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನಾನು ಹೇಳಿದ್ನಲ್ಲಿ ಈ ಕಾರ್ಪೊರೇಟ್ ವಲಯ ಏನ್ ಮಾಡ್ತು ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಏನು ಊಟ ಮಾಡೋದನ್ನ ಅದೇ ಇವತ್ತು ತೀರ್ಮಾನ ಮಾಡ್ತು. ನಾವು ಹೇಗೆ ಆರೋಗ್ಯದಿಂದಿರೋ ಯಾವ ರೀತಿ ಆರೋಗ್ಯದಿಂದ ಹೇಳುವಂಥದ್ದು ನಮ್ಮಲ್ಲಿ ನಮ್ಮ ಪರಂಪರೆಯಲ್ಲಿ ಏನ್ ಹೇಳ್ತು ಅಂದ್ರೆ ನಾವೆಲ್ಲ ಜೀವನ ಶೈಲಿ ಯೋಗ. ಮನೆಯಲ್ಲಿ ಎಲ್ರು 1 ತಾಸು ಯೋಗ ಮಾಡ್ತಿದ್ದೋ, ಭಜನೆ ಮಾಡ್ತಿದ್ದೋ, ನಾವು ಪ್ರಾಣಾಯಾಮ ಮಾಡ್ತಿದ್ದೋ. ನಾವು ಅದನ್ನೆಲ್ಲ ಬಿಟ್ವಿ. ನಾವು ಆಸ್ಪತ್ರೆ ನಿರ್ಣಯ ಮಾಡ್ತೀವಿ ನೀವು ಯಾವ ಔಷಧಿ ತಕೊಳ್ಳೋ, ನೀವು ಹೇಗೆ ಬದುಕೊಳ್ಳುವಂಥದ್ದು. ಹೀಗಾಗಿ ಇವತ್ತು ಏನಪ್ಪಾ ಅಂದ್ರೆ ಪಾಶ್ಚಾತ್ಯರು ಇವತ್ತು ಡೆಸ್ಪರೇಟ್ ಅಶಾಂತಿ ಅಲ್ಲಿ ಯಾರಿಗೂ ಮನಸ್ಸಿಗೆ ನೆಮ್ಮದಿಲ್ಲ. ಇವತ್ತು ನೀವು ನೋಡಿ ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿಗಟ್ಲೆ ಮಿಲಿಯನ್ ಗಟ್ಲೆ ಡಾಲರ್ಸ್ ಗಟ್ಲೆ ಇದ್ದಂಥವು ನಮ್ಮ ಸಂಸ್ಕೃತಿಗೆ ಮರಳಾಗಿ ಭಾರತ ದೇಶಕ್ಕೆ ಬಂದು ಹುಡುಕ್ತಾರೆ. ಎಲ್ಲಿ ಶಾಂತಿ ಇದ್ದು, ಎಲ್ಲಿ ಸುಖ ಇದು, ಎಲ್ಲಿ ನೆಮ್ಮದಿ ಇದ್ದು ಹೇಳುವಂಥದ್ದನ್ನು ಹುಡುಕ್ತಾರೆ. ಆದ್ರೆ ಇವತ್ತು ನಮ್ಮದ ಪರಿಸ್ಥಿತಿ ಏನಾಜಪ್ಪ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಎಕ್ಸ್ಪೋಸ್ ಮಾಡಿದ್ರಿಂದ ಬಾಲ್ಯದಲ್ಲಿ ಅವರಿಗೆ ಇದು ಯಾವುದ್ರ ಬಗ್ಗೂ ಗೌರವ ಇಲ್ಲ. ಸೊ ಹೀಗಾಗಿ ಮಕ್ಕಳನ್ನ ನಾವು ದೂಷಣೆ ಮಾಡೋದ್ರಲ್ಲಿ ಅಥವಾ ನಮ್ಮ ಇವತ್ತಿನ ಯುವ ಪೀಳಿಗೆಯನ್ನು ದೂಷಣೆ ಮಾಡಿದ್ರೆ ನನ್ನ ಪ್ರಕಾರ ಸರಿಯಲ್ಲ. ಅವರ ದಾರಿಯನ್ನು ತಪ್ಪಿಸಿದವರು ನಾವೇ ಹಿರಿಯರೇ. ಯಾಕಂದ್ರೆ ಈಗ ಯದ್ಯ ಜಾತರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದ. ನಾವು ಜೀವನದಲ್ಲಿ ಬ್ರಾಹ್ಮಣರು ಹೇಳುವಂತವ್ರು ನಾವು ಶ್ರೇಷ್ಠರಾಗಿ ಸಮಾಜದಲ್ಲಿ ಬದುಕಿದ್ರೆ ಬಹುಶಃ ನಮ್ಮನ್ನು ಎಲ್ಲರೂ ಅನುಕರಣೆ ಮಾಡ್ತಿದ್ದೋ. ಮತ್ತೆ ಇವತ್ತು ಅನುಕರಣೆ ಮಾಡ್ತಾ ನೋಡಿ. ಇವತ್ತು ಹೋಮ ಹವನಗಳನ್ನು ಮಾಡುವಂಥದ್ದು ಏನು ಬ್ರಾಹ್ಮಣ್ಯ ಹೇಳುವಂಥದ್ದಿದ್ದಲ್ಲಿ ಅದನ್ನ ಇತರ ಸಮಾಜಗಳು ಹೆಚ್ಚು ಒಪ್ಕೊಂಡು ಮಾಡಿಸ್ತಾ ಇದ್ದೆ. ಇವತ್ತು ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು ರಶ್ ಇದ್ದು, ಎಲ್ಲಿ ನೀವು ಒಂದು ರುದ್ರಿಯ ಹೋಮ ಮಾಡ್ತಾ ಹೇಳಿ, ಎಲ್ಲಿ ಚಂಡಿಕಾ ಹೋಮ ಮಾಡ್ತಾ ಹೇಳಿ, ಎಲ್ಲ ಬೇಡ ಅಂದ್ರೂ ಕೋಟಿಗಟ್ಟಲೆ ಹಣ ಬಂದ್ಬಿಡುತ್ತೆ. ದೇವ್ರೇನಾದ್ರೂ ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ಬೇಕು ವರ ನೀನು. ನಾವು ನಮ್ಮ ಮನೆಗಳಲ್ಲಿ ಒಂದು ಅರ್ಧ ಗಂಟೆ ಯಾರಾದ್ರೂ ಮನೆಯಲ್ಲಿ ಇವತ್ತು ಭಜನೆ ಹೇಳ್ತುವ, ದೊಡ್ಡ ದೊಡ್ಡ ಪೇಟೆಯಲ್ಲಿ ಇಪ್ಪವು ಬೇಡ ಹಳ್ಳಿಯಲ್ಲಿ ಇಪ್ಪು ಹೇಳ್ತುವ. ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿ ದಾಳಿ ನಮ್ಮ ಮನಸ್ಸಿನ ಮೇಲೆ ಎಷ್ಟಾಯ್ತು ಅಂದ್ರೆ ನಾವು ಇದನ್ನೆಲ್ಲದನ್ನು ಬಿಟ್ಟದ್ರಿಂದ ನಮ್ಮ ಮಕ್ಕಳಿಗೆ ಸಂಸ್ಕಾರ ಇಲ್ದಿದ್ದರಿಂದ ಓಕೆ ಮದುವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪಶುಗಳ ಜೀವನ ಹಾಗೆ ಅಲ್ದ. ಇವತ್ತು ಯಾರ್ದೋ ಜೊತೆ ಇರ್ತೋ, ನಾಳೆ ಇನ್ಯಾರ್ದೋ ಜೊತೆ ಇರ್ತೋ. ಅಮೆರಿಕಾದಲ್ಲಿ ನಾನು ಹೇಳಿದ್ನಲ್ಲಿ 1980 ನಂತರ ಈ ಸಂಸ್ಕೃತಿ ಬಂದದ್ರಿಂದ ಅಲ್ಲಿ ಇವತ್ತು ಯಾವ ಮಟ್ಟದಲ್ಲಿ ಈ ಪ್ರಮಾಣ ದೊಡ್ಡದಾಗಿ ವಿಕಾರವಾಜು ಅಂದ್ರೆ ವಿಕೃತಿ ಆಜು ಅಂದ್ರೆ ಇವತ್ತು ಗಂಡನ ಜೊತೆಗಿದ್ದ ಗೇಸ್, ಹೆಣ್ಣಿನ ಜೊತೆ ಇರುವಂತದ್ದು ಲಿವ್ ಇನ್ ರಿಲೇಶನ್ಶಿಪ್ ಇಂತೂ ತುಂಬಾ ಇದ್ದು. ಬಹುಶಃ ಇದು ಕೂಡ ನಮ್ಮಲ್ಲಿಗೆ ಬರ್ಲಕ್ಕು ಇನ್ನೊಂದು 10, 15, 20 ವರ್ಷದಿಂದ ನಮ್ಮಲ್ಲಿ ಬರ್ಲಕ್ಕು. ನಮ್ಮ ಬಂದ್ರೆ ನಾವು ಯಾರು ಆಶ್ಚರ್ಯ ಪಡುವಂತದ್ದಿಲ್ಲ. ಯಾಕೆಂದ್ರೆ ನಾವು ಏನಪ್ಪಾ ಅಂದ್ರೆ ತಪ್ಪಿದ್ದು ನಮ್ಮ ಮೂಲ ಪರಂಪರೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ. ಉದಾಹರಣೆಗೆ ರಾಮಾಯಣ ಇದ್ದಿಕ್ಕು, ಮಹಾಭಾರತ ಇದ್ದಿಕ್ಕು, ಭಗವದ್ಗೀತೆ ಇದ್ದಿಕ್ಕು. ಇದ್ಯಾವುದನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಿ ಅಥವಾ ನಾವು ಮಾಡಿದ್ವಿಲ್ಲ. ನಾವು ಮಕ್ಕಳಿಗೆ ಹೇಳೋಕ್ಕಿಂತ ಮುಂಚೆ ನಾವು ಮಾಡಿಡ್ದ. ಈಗ ಉದಾಹರಣೆಗೆ ಒಂದು ಮೊಬೈಲ್ ಇರ್ತು, ಆ ಮೊಬೈಲ್ ಅನ್ನ ನಾನು ಅಪ್ಪ ಅಮ್ಮನೇ ನಾವು 24 ಗಂಟೆ ನೋಡ್ತಾ ಇದ್ರೆ ಮಕ್ಕಳಿಗೆ ನೀವು ಮೊಬೈಲ್ ನೋಡೋಣಂದ್ರೆ ಏನ್ ಮಾಡ್ತೀವಿ ಅವರು? ಮೊಬೈಲ್ ನೋಡೋಣಂದ್ರೆ ಅದನ್ನ ಹೊಡೆದಿಕ್ ಓಡ್ ಹೋಗ್ತಾವ. ಅಂದ್ರೆ ನಾವೇ ಮಾಡುತ್ತಾ ಇದ್ದದ್ದನ್ನ ಮಕ್ಕಳಿಗೆ ನೀವು ಮಾಡಿ ಹೇಗೆ ಹೇಳ್ತೀವಿ? ಸೊ ಈ ಎಲ್ಲ ವಿಚಾರದಿಂದ ಇವತ್ತು ಏನಾಜಪ್ಪ ಅಂದ್ರೆ ನಮ್ಮ ಯುವ ಜನಾಂಗ ನಾವು ಯಾವ ಹಾದಿಯಲ್ಲಿ ಹೋಗೋಳ ಬೈಕೆ ಇತ್ತೋ ಹಾದಿಯಲ್ಲಿ ಹೋಗ್ತಾ ಇಲ್ಲ. ಸೊ ಯುವ ಜನರನ್ನ ನಾವು ಬೈಯೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈಗ ಇನ್ನು ಬಹಳ ಜನರದ್ದು ಏನಪ್ಪಾ ಅಂದ್ರೆ ನಮ್ಮ ಮಠಮಾನ್ಯಗಳು ಇದನ್ನ ಮಾಡಕ್ಕಾಗಿತ್ತುವಂಥದ್ದು ಇದ್ದು. ಸೊ ಅದರ ವಿಚಾರವಾಗಿ ನಾನು ಏನನ್ನು ಈ ಸಂದರ್ಭದಲ್ಲಿ ಹೇಳಲು ಹೋಗ್ತೀನಿ. ಯಾಕಂದ್ರೆ ಎಲ್ಲವಕ್ಕೂ ಅವ್ರದ್ದಾದಂತ ಲಿಮಿಟೇಷನ್ಸ್ ಇಪ್ಪದ್ರಿಂದ. ಉದಾಹರಣೆಗೆ ನೋಡಿ, ಈಗ ನಾಡಿದ್ದು ಲಕ್ಷಕಂಠ ಭಗವದ್ಗೀತಾ ಅಭಿಯಾನ ನಮ್ಮ ಉಡುಪಿಯಲ್ಲಿ ಆಗ್ತಾ ಇದ್ದು. ಪ್ರಧಾನಮಂತ್ರಿಗಳು ಭಾಗವಹಿಸ್ತಾ ಇದ್ರು 28ನೇ ತಾರೀಕು. ಅವು ಎಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದ್ದಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಂಪರ್ಕ ಮಾಡಿ ನಿಮ್ಮ ಹುಡುಗರ ಹತ್ರ 18 ಅಧ್ಯಾಯಗಳನ್ನು ಬರೆಯಿಸ್ರಿ. ಈಗ ನೀವು ಏನ್ ಹೇಳಿದ್ರಿ, ನಾವೊಂದು ಕಾಲೇಜ್ ಮಾಡಿದ್ದೆ ಅಂತ ಹೇಳಿದ್ದೆ. ನಾವು ಕಾಲೇಜ್ನಲ್ಲಿ ಬೆಳಗ್ಗೆ ಎದ್ದು ಯೋಗ ಕಂಪಲ್ಸರಿ. ನಾನು ಯಾವತ್ತೂ ನಮ್ಮ ಟೀಚರ್ಸ್ ಹತ್ರ ಹೇಳ್ತೆ, ನೀವು ಪಾಠ ಮಾಡ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಮ್ಯಾಥಮೆಟಿಕ್ಸ್ ನಲ್ಲಿ ಏನ್ ಕಲಿಸ್ತಿರೋ ನಂಗೆ ಗೊತ್ತಿಲ್ಲ, ಸೈನ್ಸ್ ನಲ್ಲಿ ಫಿಸಿಕ್ಸ್ ನಲ್ಲಿ ಏನ್ ಕಲಿಸ್ತಿರೋ ಗೊತ್ತಿಲ್ಲ, ಆದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಕಾಲೇಜ್ನಲ್ಲಿ ಇರೋರಿಗೆ ಕಂಪಲ್ಸರಿ 10 ಶ್ಲೋಕ ಭಗವದ್ಗೀತೆ ಹೇಳಲೇಬೇಕು, ಜಯದೇವ್ ಹೇಳುವಂತ ಪ್ರಾರ್ಥನೆ ಮಾಡಿಸ್ಲೇಬೇಕು, ಕೃಷ್ಣನ ಮೇಲೆ ಒಂದು ಭಜನೆಯನ್ನು ಹೇಳಿಸ್ಲೇಬೇಕು, ದಿನನಿತ್ಯ ಯೋಗ ಬೆಳಗ್ಗೆ ಮಾಡ್ಲೇಬೇಕು ಅಂತ. ಇವತ್ತು ಎಷ್ಟು ಜನ ಈ ತರ ಮಾಡೋ ಇದ್ದು ಹೇಳಿ? ಆ ಮಾಡಿದ್ರೆ ನಮ್ಮ ಪಾಲಕರು ಎಷ್ಟು ಜನ ಸಪೋರ್ಟ್ ಮಾಡೋ ಇದ್ದ? ಸೊ ಹೀಗಾಗಿ ಎಲ್ಲೋ ಒಂದು ಕಡೆಗೆ ಸಂಸ್ಕಾರದ ಕೊರತೆ ಕಾಣ್ತಾ ಇಪ್ಪದ್ರಿಂದ ಇವತ್ತು ನಮ್ಮ ಯುವ ಜನಾಂಗ ನಾವೇನು ಅಂದ್ರೆ ನೋಡ್ತಾ ಇದ್ವಲ್ಲಿ, ಈಗ ವಿವಾಹ ವಿಚ್ಛೇದನ ಯಾಕೆ ಆಗ್ತಾ ಇದ್ದು ಅಂದ್ರೆ ನಾನು ಆವಾಗಲೇ ಹೇಳಿದೆ, ಭಾವನಾತ್ಮಕವಾಗಿ ಸಂಬಂಧಗಳು ಕುಟುಂಬದ ಮಧ್ಯದಲ್ಲಿ ಇಲ್ಲದೆ ಇರೋದ್ರಿಂದ ಇವತ್ತು ಏನಾದಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಈಗ ಅಹಂಕಾರ. ಒಂದು ಕಾಲ ಇತ್ತು ನಾವ್ ಹೇಳ್ದಂಗೆ ನಮ್ಮ ಹೆಂಡತಿ ಕೇಳೋ, ನಮ್ಮ ಹೆಂಡತಿ ನಾ ಹೇಳದನ್ನೆಲ್ಲ ಮಾಡೋ, ನನ್ನ ಹೆಂಡತಿ ಈ ಸೀರೆ ಓಡಂದ್ರೆ ಈ ಸೀರೆ ಓಡೋ,
ಇವತ್ತು ನನಗೆ ಇಷ್ಟವಾದ ತಿಂಡಿ ಇದು ಮಾಡೋದು, ಇಷ್ಟವಾದ ತಿಂಡಿ ಮಾಡೋ ಹೇಳಿ. ಆದ್ರೆ ಬದಲಾದಂತ ವಾತಾವರಣದಲ್ಲಿ ಇವತ್ತು ಏನಾಗಪ್ಪ ಅಂದ್ರೆ, ಈ ಆಧುನಿಕ ವಿದ್ಯೆಯನ್ನು ನಾವು ಬ್ರ್ಯಾಂಡಿಂಗ್ ಮಾಡಿದ್ವಿ ಇಂಗ್ಲಿಷ್, ಮತ್ತೆ ಇಂಗ್ಲಿಷರ ವಿರುದ್ಧ ಅಲ್ಲ ಮತ್ತೆ, ಆದ್ರೆ ಇಂಗ್ಲಿಷ್ ಈ ಮೆಕಾಲೆ ಶಿಕ್ಷಣ ನಮ್ಮ ಸಂಸ್ಕೃತಿಯನ್ನು ಎಷ್ಟು ನಾಶ ಮಾಡಿದ್ರು ಅಂದ್ರೆ, ಪ್ರತಿಯೊಬ್ಬ ಇಂಗ್ಲಿಷ್ ಅನ್ನು ಕಲ್ತಂತವನು ಅವಂಗ ನಾನು ಹೇಳುವಂತ ಅಹಂಕಾರ ತಲೆಯಲ್ಲಿ ತುದಿಯಲ್ಲಿ ಕುಡಿತಾ ಇದೆ, ಅದು ಗಂಡಿರ್ಲಿ ಹೆಣ್ಣಿರ್ಲಿ. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಇದ್ದಕ್ಕೂ ನಾ ಮುಗಿಸ್ತೇನೆ, ನಾ ಮುಗಿಸ್ಮೇಲೆ ನೀವು ಪ್ರಶ್ನೆ ಕೇಳಲಿಕ್ಕೆ ಕಾಶಿ ಭಟ್ರೆ. ನೀವು ರಮಾನಂದಣ್ಣ ಎಷ್ಟು ನಿಮಿಷ, ನಾನು ಇನ್ನು ಎಷ್ಟು ನಿಮಿಷ ಕೈ ಎತ್ತದೆ ಮಾತಿಗೆ ಅಲ್ಲಲ್ಲ, ಈ ಮೆಕಾಲೆ ಶಿಕ್ಷಣ ಹೇಳುವಂಥದ್ದು ನಮ್ಮನ್ನು ಎಷ್ಟು ಹಾಳು ಮಾಡಿದ್ದಂದ್ರೆ, ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿ ತರುವಂತ ಮಾಡುತ್ತೆ. ಆದ್ರೆ ವಿರೋಧ ಇದ್ದು ಎಲ್ಲ ಕಡೆಗೆ. ಈಗ ನಮ್ಮ ಉದಾಹರಣೆಗೆ ನಮ್ಮ ಭರತನಾಟ್ಯ ಇದ್ದಿಕ್ಕು, ನಮ್ಮ ಸಂಗೀತಗಳು ಇದ್ದಿಕ್ಕು, ಅಥವಾ ನಮ್ಮ ಕರ್ನಾಟಕಿ ಸಂಗೀತ ಇದ್ದಿಕ್ಕು, ಬೇಡ ಯಾವುದು ಬೇಡ ಭಾಷಣೆ ಮಾಡುವಂಥದ್ದು ಇದ್ದಿಕ್ಕು, ಯಾವುದು ಬೇಡ ನಾಮಸ್ಮರಣೆ ಮಾಡುವಂಥದ್ದು. ಶ್ರೀರಾಮ ಜಯರಾಮ ಜಯ ಜಯರಾಮ್ ಹೇಳುವಂತ ಒಂದು 10 ಶ್ಲೋಕ 10 ಸಾರಿ ಒಂದು ದಿನನಿತ್ಯಕ್ಕೆ ಪ್ರಾಮಾಣಿಕವಾಗಿ ಹೇಳಿ, ಕೈ ಎತ್ತಿ ನಾ ಮಾಡ್ತೇನೆ ಹೇಳುವಂಥದ್ದಲ್ಲ. ಅಥವಾ ಗಾಯತ್ರಿ ಜಪ ಮನೆಯಲ್ಲಿ ಬ್ರಹ್ಮೋಪದೇಶ ಮಾಡ್ತಾವ, ಉಪನಯನ ಮಾಡ್ತಾ ಕೋಟಿಗಟ್ಟಲೆ ಖರ್ಚು ಮಾಡ್ತಾವ ನಮ್ಮಲ್ಲಿ. ಅದು ಯಾಕೆ ಖರ್ಚು ಮಾಡ್ತಾಳೆ ನಂಗೆ ಗೊತ್ತಿಲ್ಲ. ಮದುವೆ ಮಾಡ್ತಾ ಆ ಮದುವೆ ಮನೆಯಲ್ಲಿ ಮಂತ್ರಗಳನ್ನು ಬಿಟ್ಟು ಬೇರೆ ಎಲ್ಲದೂ ಕೆಡ್ತು, ಬೇರೆ ಬೇರೆ ಮ್ಯೂಸಿಕ್. ಆ ಮದುವೆಯಪ್ಪ ಹುಡುಗ ಹುಡುಗಿಗೆ ಏನು ಗೊತ್ತಾಗಿರ್ತು, ನಾ ಯಾಕೆ ಮದುವೆ ಆಗ್ತೇ ಹೇಳುವಂಥದ್ದು ಗೊತ್ತೇ ಇಲ್ಲ. ಅಪ್ಪ ಹೇಳ್ದ ಅಥವಾ ಲವ್ ಮಾಡ್ದ, ನಾನು ಮದುವೆ ಆಗ್ತೇನೆ ಅಂದ್ರೆ ಎಲ್ಲರೂ ಎಲ್ಲೋ ಈಗ ನಾನೊಂದು ಕೇಳಿದೆ, ಈಗ ಒಬ್ಬ ಸೂಸೈಡ್ ಮಾಡ್ಕೊಂಡು, ಒಬ್ಬ ಡಾಕ್ಟರ್ ಸೂಸೈಡ್ ಮಾಡ್ಕೊಂಡ ಈಗ ಮಾತ್ರ ಒಂದು 10 ಮಿನಿಟ್ಸ್ ಬ್ಯಾಕ್ ನಮ್ಮ ಕುಮಟಾದಲ್ಲಿ. ಬಹಳ ದುರಂತ. ಅಂದ್ರೆ ನಮ್ಮ ಮನಸ್ಥಿತಿ ಇವತ್ತು ಯಾವ ಮಟ್ಟದಲ್ಲಿ ಇದ್ದು ಅಂದ್ರೆ, ಪ್ರತಿಯೊಂದು ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು, ನಾನೇ ನಾನು, ನಾನೇ ನಾನು ಹೇಳುವಂಥದ್ದು, ನಾನು ನಾನು ಹೇಳುವಂಥದ್ದು ಕುಣಿಯೋದ್ರಿಂದ ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನು ಇದನ್ನು ತಡೆಗಟ್ಟಂದ್ರೆ, ನನ್ನ ಪ್ರಕಾರ ನಮ್ಮ ಮೂಲ ಸಂಸ್ಕೃತಿಗೆ ನಮ್ಮ ಮಕ್ಕಳನ್ನು ತರೋ ಅಂದ್ರೆ ನಾವು ಇದನ್ನೆಲ್ಲ ನಾವು ಹಿರಿಯರು ತ್ಯಾಗ ಮಾಡಲೇಬೇಕು. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿದ್ದ ಹೇಳ್ತಾ ಪಾಲಕ, ಬೆಂಗಳೂರು ಬೇಡಪ್ಪ, ಚೆನ್ನಾಗಿಲ್ಲಪ್ಪ, ಬೆಂಗಳೂರು ತುಂಬಾ ಕೆಟ್ಟದಿದೆಯೋ ಮರಯ, ಎಲ್ಲಿ ಹೋದ್ರು ಪೊಲ್ಯೂಷನ್ ಕಣ, ನೀನ್ ಅಮೆರಿಕಕ್ಕೆ ಹೋಗ್ಬೇಕು ಅವನು. ಅಮೆರಿಕಾದಲ್ಲಿ ಹೋದಂತ 50 ವರ್ಷದಿಂದ ಹೋದಂತ ಜನರು ಕೇಳಿ ಇವತ್ತು ದೇ ಹ್ಯಾವ್ ಲಾಸ್ಟ್ ದೇರ್ ಎಂಟಿಟಿ. ಅವ್ ಯಾರು ಹೇಳೋದೇ ಗೊತ್ತಿಲ್ಲ, ಅವ್ ಹೆಗಡೆನೋ ಭಟ್ನೋ ಶಾಸ್ತ್ರನೋ ಯಾರು ಗೊತ್ತಿಲ್ಲ. ಸೊ ಬರೇ ಹವ್ಯಕರಲ್ಲಿ ಒಂದೇ ಅಲ್ಲ, ಇದು ಎಲ್ಲಾ ಸಮಾಜದಲ್ಲೂ ಆದಂತ ಬೆಳವಣಿಗೆ. ಯಾಕಂದ್ರೆ ಆ ಪಾಶ್ಚಾತ್ಯ ಸಂಸ್ಕೃತಿನೇ ಭೋಗದ ಸಂಸ್ಕೃತಿ. ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ ತ್ಯಾಗದ ಸಂಸ್ಕೃತಿಯನ್ನು ಹೇಳಿದ್ದು. ಹೀಗಾಗಿ ನಮ್ಮಲ್ಲಿ ಹೇಳಿದ್ದ ತ್ಯಾಗೇನ ಅಮೃತತ್ವ ಮಾನುಷ್ಯೋಳು. ಹಿಂಗ ಅಮೃತಲೋಕ ಅಂದ್ರೆ ಅಮೃತತ್ವ ಬರೋ ಅಂದ್ರೆ ತ್ಯಾಗ ಮಾಡ್ಲೇಬೇಕು ಅವಳು. ಇವತ್ತು ನಮ್ಮಲ್ಲಿ ನಾವು ಎಷ್ಟು ತ್ಯಾಗ ಮಾಡೋದನ್ನ ನಮ್ಮ ಮಕ್ಳಿಗೆ ಕಲಿಸಿದ್ದು ನಾವು ಯಾವ್ದನ್ನು ಕಲಿಸ್ತಿಲ್ಲ. ಯಾರು ಒಬ್ಬ ಒಂದು ಕಾರ್ಯಕ್ರಮಕ್ಕೆ ಬಂದು 1,000 ರೂಪಾಯಿ ಡೊನೇಷನ್ ಕೊಡಪ್ಪ ಅಂದ್ರೆ ಅವ್ನು 100 ಮಾತು ಹೇಳಿ ಕಳಿಸ್ತಾರೆ. ಅದೇ ಆ ಮನುಷ್ಯ ಪೇಟೆಗೆ ಹೋದ್ರೆ 10 ಲಕ್ಷ ರೂಪಾಯಿ ಡೈಮಂಡ್ ರಿಂಗ್ ತಕೊಂಬತ್ತ, ಅಗತ್ತಿದ್ದಲ್ಲೇ ಗೊತ್ತಿಲ್ಲ, ಅಗತ್ತಿದ್ದಾಗ ತಗೊಳ. ಆದ್ರೆ ಆ ಕೊಂಡುಕೊಳ್ಳುವಂತ ಸಂಸ್ಕೃತಿ, ಅದು ಕೊಂಡು ಬಾಕ, ನಮ್ಮಲ್ಲಿ ಹಿಂದೆ ಚಾರ್ವಾಕ್ ಸಂಸ್ಕೃತಿ ಅಂತ ಹೇಳ್ತಿದ್ವಲ್ಲಿ, ಆ ಸಂಸ್ಕೃತಿಯನ್ನ ರೂಢಿ ಮಾಡಿಸದ್ದೆ ನಮ್ಮ ಇವತ್ತಿನ ಮೆಕಾಲೆ ಎಜುಕೇಶನ್ ಅಥವಾ ಕಾರ್ಪೊರೇಟ್ ಸಂಸ್ಕೃತಿ, ಅಥವಾ ಇವತ್ತೇನು ಹೈಟೆಕ್ ಹಾಸ್ಪಿಟಲ್ಸ್ಗಳು ಹೇಳಿದ್ದು, ಅಥವಾ ಡ್ರಗ್ ಮಾಫಿಯಾ ಇದ್ದು, ಇವೆಲ್ಲ ಇದ್ರ ಹಿಂದಿದ್ದು, ಇವೆಲ್ಲ ಇದ್ರ ಹಿಂದೆ ವರ್ಕ್ ಮಾಡ್ತಾ ಇದ್ದು. ಬರೀ ಯಾರೋ ಒಬ್ಬನಿಂದ ಆಗತ್ತಲ್ಲ, ಅದನ್ನು ಸರಿ ಮಾಡ ಅಂದ್ರೆ ನಮ್ಮ ಸಂಸ್ಕೃತಿ ಆಗೋದ್ರೆ ನಮ್ಮ ಮಕ್ಕಳಿಗೆ ನಾವು ತಂದೆ ತಾಯಿಗಳು ತ್ಯಾಗ ಮಾಡಿ ಇದನ್ನೆಲ್ಲ ಹೇಳ್ಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಎಲ್ಲೋ ಒಂದು ಕಡೆಗೆ, ಹೌದಪ್ಪ ನಾನು ಹಿಂಗಿದ್ದಿದ್ದೆ, ಹವ್ಯಕ ಸಂಸ್ಕೃತಿ ಹಿಂಗಿದ್ದಿತ್ತು, ನಮ್ಮ ಕುಲದೇವ್ರು ಹೀಗೆ, ನಮ್ಮ ಮಠಮಾನ್ಯಗಳು ಹಿಂಗೆ, ನಮ್ಮ ಗುರುಗಳು ಹಿಂಗೆ ಹೇಳಿದ್ರು, ನಮ್ಮ ಹಿರಿಯರು ಹಿಂಗೆ ಹೇಳಿದ್ರು. ಎಷ್ಟು ಜನ ಮನೆಯಲ್ಲಿ ಬಂದವರು ಇವತ್ತು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ ಹೇಳಿ ನೋಡ್ರಿ. ಯಾರಾದ್ರು ನಮಸ್ಕಾರ ಮಾಡ್ತಾವ? ಮೊದ್ಲು ನಮಸ್ಕಾರ ಮಾಡಕ್ರೆ ನಾವ್ ಹೇಳ್ತೇವೆ, ಬೇಡ 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 ತಮ್ಮ, ನಾನ್ ನಮಸ್ಕಾರ ಮಾಡ ಆತು. ಪರಮಾತ್ಮನಲ್ಲಿ ಅಚಲವಾದಂತ ವಿಶ್ವಾಸ ಇದ್ದ ಯಾರಿಗಾರುವ ಪ್ರತಿಯೊಂದು ನಾನೇ ಮಾಡೋಣ. ನಾನು ಅದಕ್ಕೆ ಹೇಳಿದ್ದು, ಜಗತ್ತಿನಲ್ಲಿ ಪ್ರೇಮ ಹೇಳುವಂತ ಶಬ್ದಕ್ಕೆ ಇನ್ನೊಂದು ಹೆಸರೇ ಭಗವಂತ. ಅವ್ಗೆ ಯಾರ ಮೇಲೂ ತಾರತಮ್ಯ, ಎಲ್ಲರೂ ಒಂದೇ. ಅವ್ನು ಜೆ ಡಾಕ್ಟ್ರು ಒಂದೇ, ಕಾಶಿ ಭಟ್ರು ಒಂದೇ, ರಮಾನಂದಣ್ಣನು ಒಂದೇ, ಒಬ್ಬ ಸಾಮಾನ್ಯ ಮನುಷ್ಯನು ಒಂದೇ, ಬಡವನು ಒಂದೇ ಅವನು. ಇದನ್ನ ನಮ್ಮ ಮಕ್ಕಳಿಗೆ ನೋಡಪ್ಪ, ಭಗವಂತನಲ್ಲಿ ಅಚಲವಾದಂತ ಶ್ರದ್ಧೆಯನ್ನಿಟ್ಟು ಜೀವನ ಮಾಡು, ತ್ಯಾಗದ ಗುಣಗಳನ್ನು ಕಲ್ತುಕೊಳ್ಳುವಂತ ಶಿಕ್ಷಣವನ್ನು ಕೊಟ್ರೆ ಬಹುಶಃ ಅವನು ನಾಳೆ ಯಾವುದೇ ವೃತ್ತಿ ಮಾಡ್ಲಿ ಒಳ್ಳೆಯ ಮನುಷ್ಯ ಆಗ್ತದೆ. ನೀವೇನು ಸದ್ಭಾವನೆ ಹೇಳಿದ್ರಲ್ಲಿ, ಸದ್ಭಾವನೆ ಇವತ್ತಿಲ್ಲ. ಇವತ್ತು ನಮ್ಮಲ್ಲಿ ಸದ್ಭಾವನೆ ಹೇಳುವಂಥದ್ದು ಬರೇ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾಗಿದ್ದು. ಇವತ್ತು ನೋಡಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ದ್ವೇಷ, ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ದ್ವೇಷ, ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆ ಮೇಲೆ ದ್ವೇಷ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಎಷ್ಟು ದ್ವೇಷ. ಹುಟ್ಟಿದಾಗ ಎಲ್ಲರೂ ಮನುಷ್ಯರೇ, ಅವನು ಹಿಂದೂ ಇರಲಿ, ಬ್ರಾಹ್ಮಣ ಇರಲಿ, ಮುಸಲ್ಮಾನ್ ಇರಲಿ, ಬ್ಯಾಕ್ವರ್ಡ್ ಇರಲಿ, ಅವನು ಬೇಕಾದ್ರೆ ಕ್ರಿಶ್ಚಿಯನ್ ಇರಲಿ, ನಾವೆಲ್ಲರೂ ಮನುಷ್ಯರೇ.
ಮನುಷ್ಯರಲ್ಲಿ ನನಗೆ ಗೊತ್ತಿರುವಂಥದ್ದು ಎರಡೇ ಜಾತಿ, ಒಂದು ಪುರುಷ ಇನ್ನೊಂದು ಮಹಿಳೆ, ಒಂದು ಪ್ರಕೃತಿ ಇನ್ನೊಂದು ಪುರುಷ. ಪ್ರಕೃತಿ ಮಾಯೆ, ಹೆಣ್ಣು ಮಾಯೆ, ಇದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಸೊ ಆ ಮಾಯೆಯನ್ನು ನಾವು ಎಷ್ಟು ಸ್ವೀಕಾರ ಮಾಡಿಕೊಂಡು ಸಂಸಾರ ನಡೆಸಿದ್ರೆ ಬಹುಶಃ ನಮ್ಮ ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಿತ್ತು ಅಂತ ನನ್ನ ಅನ್ಸುತ್ತೆ. ಸೊ ಹಿಂಗಾಗಿ ಯಾವುದೇ ಒಂದು ನಿರ್ದಿಷ್ಟವಾದ ಹವ್ಯಕ ಸಮುದಾಯಕ್ಕೆ ಸೀಮಿತವಾದಂಥದ್ದಲ್ಲ. ಎಲ್ಲೆಲ್ಲೂ ನಾವು ಮಾಯೆಗೆ ಶರಣಾಗ್ತವೋ, ಎಲ್ಲೆಲ್ಲಿ ಇಂದ್ರಿಯ ಸುಖದ ಹಿಂದೆ ನಾವೆಲ್ಲರೂ ಬಿದ್ದುವೋ, ನಾವು ನಮ್ಮನ್ನು ನಾವು ಮರೆತುವೋ. ನೋಡಿ, ಬೆಳಗ್ಗೆ ಎದ್ದು ಕೂಡ ನಮ್ದು ಕುಣಿದಾಟ, ಅಲ್ಲಿ ಹೋಗ ಇಲ್ಲಿ ಹೋಗ, ಆ ಕೆಲಸ ಮಾಡ ಈ ಕೆಲಸ ಮಾಡ, ಆ ಸಾಮಾನ್ ಬೇಕು ಈ ಸಾಮಾನ್ ಬೇಕು, ಎಂಡ್ಲೆಸ್ ನಮ್ದು ಬೈಕ್ಗಳು. ನಾನು ಯಾವಾಗಲೂ ತಮಾಷೆಗಡುತ್ತೆ, ಆನಂದ ಇಪ್ಪುದಿಲ್ಲಿ ನಮ್ಮ ಒಳಗಡೆ. ಆದ್ರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ಹೊರ ಪ್ರಪಂಚದಲ್ಲೇ ಇದನ್ನು ಹುಡುಕ್ತೇವೆ. ಅದಕ್ಕೆ ಭಗವದ್ಗೀತೆ ಬೇಕು. ಭಗವದ್ಗೀತೆ ವಿದ್ಯೆಗಳ ವಿದ್ಯೆ ಇದು. ಯಾರು ಭಗವದ್ಗೀತೆಯನ್ನು ಓದಿದ್ವೋ, ಯಾರು ಭಗವದ್ಗೀತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ವೋ, ಯಾರು ಭಗವದ್ಗೀತೆಯಲ್ಲಿ ಏನು ಕೃಷ್ಣ ಪರಮಾತ್ಮ ಅರ್ಜುನಗೆ ಕುರುಕ್ಷೇತ್ರದಲ್ಲಿ ಹೇಳಿದ್ದ, ಯಾಕಂದ್ರೆ ನಮ್ಮ ಜೀವನನೇ ಕುರುಕ್ಷೇತ್ರ. ಅರ್ಜುನ್ ಹತ್ರ ಭಗವದ್ಗೀತೆಯನ್ನ ಕೃಷ್ಣ ಕುರುಕ್ಷೇತ್ರದಲ್ಲಿ ಹೇಳಿದ್ದ ಹೇಳಿ ಮುಂದೆ ಮತ್ತೊಂದ್ಸರಿ ಕೇಳ್ತಾ ಅವ್ರ ಪಟ್ಟಾಭಿಷೇಕ ಆದ್ಮೇಲೆ ಪಾಂಡವರೆಲ್ಲ ಕೇಳ್ತಾವ, ಅರ್ಜುನಂಗೆ ಹೇಳಿದ್ಯಲ್ಲಪ್ಪ ಕೃಷ್ಣ, ಈಗ ಭಗವದ್ಗೀತೆಯನ್ನು ಹೇಳಿ. ಆಗೋದಿಲ್ಲ ಅಂತ ಹೇಳ್ತಾ. ಆ ಟೈಮ್ನಲ್ಲಿ ಹೇಳಕ್ ಆಗ್ಲಿಲ್ಲ ಅಂತ ಕೃಷ್ಣಂಗೆ. ಅಂದ್ರೆ ನಾ ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಯಾರು ಭಗವದ್ಗೀತೆಯನ್ನ ಸರಿಯಾಗಿ ಪಠಣ ಮಾಡಿ ಮನನ ಮಾಡ್ತವೋ ಅವ್ರ ಸಂಸಾರದಲ್ಲಿ ಕಷ್ಟಗಳು ಕಮ್ಮಿ. ಯಾರು ಗುರುವಿನಲ್ಲಿ ಅಚಲವಾದಂತಹ ಶ್ರದ್ಧೆಯನ್ನು ಇಡ್ತವೋ ಅವಂಗೂ ಸಂಸಾರದಲ್ಲಿ ಕಷ್ಟಗಳು ಕಮ್ಮಿ. ಯಾರು ಬೆಳಗ್ಗೆಯಿಂದ ನಾನೇ ನಾನು ಹೇಳುವಂತ ಅಹಂಕಾರದಲ್ಲಿರ್ತವೋ ಪೆಟ್ಟುಗಳು ಬೀಳ್ತಾನೆ. ನಾವೆಲ್ಲ ದಿನನಿತ್ಯ ಪೆಟ್ಟು ತಿಂತ. ಯಾಕೆಂದ್ರೆ ನಾನೇ ನಾನು ಹೇಳುವಂತ ಅಹಂಕಾರ ಜೀಜೆಗಡನ್ನು ಹಿಡಿದು, ಮತ್ತೆ ಜೀಜೆಗಡನ್ನು ಬಿಟ್ಟಲ್ಲ, ಮತ್ತೆ ಯಾರೋ ಅಲ್ಲಿ ಕೂತಂತ ನಮ್ಮ ಪ್ರೇಕ್ಷಕರು ಸಜ್ಜನ ಬಂಧುಗಳು ಏನೋ ಡಾಕ್ಟರ್ ಏನೋ ಪ್ರವಚನ ಮಾಡ್ತಿರೋದು ತಿಳ್ಕೊಂಬಂದದ್ ಬೇಡ. ನನ್ನನ್ನು ಹಿಡಿದು ಎಲ್ಲೆಲ್ಲಿ ನಾನು ಹೇಳುವಂತ ಅಹಂಕಾರ ಕುಣಿತೋ ಅಲ್ಲೆಲ್ಲ ಪೆಟ್ಟುಗಳೇ. ಸೊ ಈ ಡೈವರ್ಸ್ ಅಪ್ಪುದಕ್ಕೆ ಅಥವಾ ಹೆಣ್ಣು ಸಿಗದಿದ್ದಕ್ಕೆ ನಾವ್ ಯಾರು ಬೇಸರ ಮಾಡ್ಕೊಂಬಂಗಿಲ್ಲ. ಯಾಕೆಂದ್ರೆ ಇದನ್ನ ತಪ್ಪಿಸೋದಷ್ಟು ಸುಲಭ ಅಲ್ಲ. ನೀವ್ ಯಾರಿಗೂ ಹೋಗಿ ನೀನ್ ಡೈವರ್ಸ್ ಮಾಡ್ಕೋಬೇಡಪ್ಪ, ನೀನು ಬೇರೆ ಜಾತಿ ಹುಡುಗಿಯರನ್ನ ಮದುವೆ ಆಗ್ಬೇಡಪ್ಪ ಹೇಳಿದ್ರೆ ಅವಳು ಆತ್ಮಹತ್ಯೆಯಲ್ಲಿ ಎಂಡ್ ಆಗ್ತಾವ ಅವನ ಜೀವನ. ನಾನು ಎಷ್ಟೋ ಜನರನ್ನು ನೋಡಿದ್ದೆ. ಅವಾಗ ಕೇಳ್ತಾ ಅಪ್ಪ ಅಮ್ಮ, ಡಾಕ್ಟ್ರೇ ಇರೋದು ಒಂದೇ ಮಗು ನನಗೆ, ಈಗ ಹೋಗ್ಬಿಡ್ತಲ್ರಿ ಅಂದ್ರೆ ಏನ್ ಮಾಡಕ್ಕಾಯ್ತು? ಸೊ ಇದನ್ನ ಬಾಲ್ಯದಲ್ಲಿ ತಿದ್ದುವಂತ ಕೆಲಸವನ್ನ ನಮ್ಮ ಪಾಲಕರು ಮಾಡ್ಲೇಬೇಕು. ಇದು ಭಾಷಣ ಮಾಡಿದಷ್ಟು ಸುಲಭ ಅಲ್ಲ, ಅಥವಾ ರಾತ್ರಿ ಬೆಳಗಾಗುವಲ್ಲೇ ಆಗುವಂತ ಕೆಲಸ ಅಲ್ಲ. ಬಾಲ್ಯದಲ್ಲಿ ಆ ಸಂಸ್ಕಾರವನ್ನ ಮನೆಯಲ್ಲಿ ಕೊಡುವಂಥದ್ದನ್ನ ನಾವು ಮನೆಗೆ ತಲುಪಿಸೋದು. ಯಾವುದು ಬೇಡ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಹೇಳ ಮಂತ್ರವನ್ನು. ಅದಕ್ಕೇನು ಯಾವುದು ಸಂಸ್ಕೃತ ಕಲಿಯೋ ಹೇಳಿಲ್ಲ, ಯಾವ ವಿಷಯವನ್ನು ಕಲಿಯೋ ಹೇಳಿಲ್ಲ. ಸಾಧ್ಯ ಆದ್ರೆ ರುದ್ರ ಹೇಳಲಿ, ಸಾಧ್ಯ ಆದ್ರೆ ವಿಷ್ಣು ಸಹಸ್ರನಾಮ ಹೇಳಲಿ, ಭಗವದ್ಗೀತೆಯನ್ನು ಹೇಳಲಿ, ಅಥವಾ ಉಪನಿಷತ್ತುಗಳನ್ನ ಹೇಳಲಿ, ಭಜನೆಯನ್ನು ಮಾಡಲಿ ಚೆನ್ನಾಗಿ. ಈ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ರೆ, ಇಲ್ಲಪ್ಪ ನನ್ನನ್ನು ಹೊರತುಪಡಿಸಿ ಮತ್ತೊಬ್ಬ ಇದ್ದ, ಅವನೇ ಪರಮಾತ್ಮ, ಅವನ ಇಚ್ಛೆಯಂತೆ ಇದೆಲ್ಲದೂ ನಡೀತು ಹೇಳುವಂಥದ್ದು ಬಂದ್ರೆ ಬಹುಶಃ ನಮ್ಮ ಸಮಾಜ ಅಲ್ಲ, ಇಡೀ ದೇಶದಲ್ಲಿರುವಂಥ ಸಮಾಜದಲ್ಲಿ ಈ ಸಮಸ್ಯೆಗಳು ಕಮ್ಮಿ ಆಗ್ತು ಅಂತ ನನ್ನ ಅನಿಸಿಕೆ. ಬಹುಶಃ ಇಷ್ಟು ನಾನು ಪ್ರಾಸ್ತಾವಿಕವಾಗಿ ಮಾತಾಡಿದ್ದೆ. ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಲಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳಿದ್ರಿ ಈ ಒಂದು ವಿಷಯದ ಬಗ್ಗೆ. ಇನ್ನು ನೀವು ವೈದ್ಯರಾಗಿ ಕಾಮದ ಬಗ್ಗೆ ಹೇಳಲು ಸಾಧ್ಯತೆ ಇದ್ದ ಅಂದರೆ ಏನು, ಯಾವ ಅರ್ಥ ಅಂದರೆ, ಮೊನ್ನೆ ಒಂದು ನಿಮ್ದು ರೀಲ್ ನೋಡ್ತಾ ಇದ್ದೆ, ಮನೋಪಾಸ್ ಹೇಳೋದ್ರ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿದ್ರಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೋಗಕ್ಕೆ ಹಲವಾರು ಜನ ತುತ್ತಾಗ್ತಾ, ಅದರಿಂದ ಬೇರೆ ಬೇರೆ ಎಲ್ಲ ಲೈಂಗಿಕವಾಗಿಯೂ ಕೂಡ ಎಲ್ಲ ಇದಾಗ್ತಾ ಈಗ ಈ ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಏನಿದ್ದು ಈಗಿನ ಒಂದು ಪರಿಸ್ಥಿತಿ ಆದಂತೆ ಎಷ್ಟೋ ವರ್ಷ, ಸುಮಾರು ವರ್ಷ ಆದ್ಮೇಲೆ ಎಲ್ಲ ಆಸಕ್ತಿಯನ್ನ ಕಳ್ಕೊಂಡು ಎಲ್ಲರೂ ಈ ತರ ಆಗೋದು ಕಾಮನ್. ಇದ್ರ ಬಗ್ಗೆ ವೈದ್ಯಕೀಯ ದೃಷ್ಟಿಯಿಂದ, ಆ ದೃಷ್ಟಿಕೋನದಿಂದ ಏನ್ ಹೇಳ್ತೀರಿ ಸರ್? ಈಗ ನೀವು ಹೇಳಿದ ಕಾಮ ನನ್ಗೆ ಅರ್ಥ ಆಯ್ತು. ನೀವು ಹೇಳಿದ್ದು ಅಂದ್ರೆ ಸೆಕ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಸರಿನಾ? ಹೌದೌದು, ಕರೆಕ್ಟ್. ಅದ್ರ ಬಗ್ಗೆ ಈ ಸೆಕ್ಸ್ ಹೇಳುವಂತದ್ದು ನಾನು ವಿಡಿಯೋದಲ್ಲೂ 2-3 ಮಾಡಿದ್ದೆ. ಸೆಕ್ಸ್ ಹೇಳುವಂತದ್ದು ಪ್ರಕೃತಿಯಲ್ಲಿ ಇದು ನಿತ್ಯ ನಿನೂತನವಾಗಿರುವಂತ ಸತ್ಯ. ಹುಟ್ಟಿದ ಮಗುವಿನಿಂದ ಹಿಡಿದು ಕೊನೆಯ ಉಸಿರಿರುವಂತ ವ್ಯಕ್ತಿಗೂ ಸೆಕ್ಸ್ ಹೇಳುವಂತ ಭಾವನೆ ಇದ್ದೇ ಇರ್ತು. ಬಹಳ ಜನರಿಗೆ ಏನಪ್ಪಾ ಅಂದ್ರೆ ಸೆಕ್ಸ್ ಅಂದ್ರೆ ಬರೇ ನಾವು ಸಂಭೋಗ ಮಾಡೋದಷ್ಟೇ ಸೆಕ್ಸ್ ಅಂತ ಇರ್ತು. ಈಗ ನೀವು ಹೇಳಿದ್ರಲ್ಲಿ ಮೆನಪಾಸ್ ನಲ್ಲಿ ಹಾರ್ಮೋನ್ ಚೇಂಜಸ್ ಇಂದ ಆಸಕ್ತಿ ಕಮ್ಮಿ ಆಗ್ತು, ಅಥವಾ ಬಾಲಕರಿಗೆ ಇದು ಇನ್ನೂ ಗೊತ್ತಾಗಿರ್ತಿಲ್ಲ. ಆದ್ರೂ ಹುಟ್ಟಿದಂತ ಮಗು ನೀವು ಗಮನಿಸಿ ನೋಡಿ, ತನ್ನ ಶಿಶ್ನವನ್ನ ಅಥವಾ ತನ್ನ ಯೋನಿಯನ್ನ ಮುಟ್ಕತ್ತಾ ಇರುತ್ತೆ. ಶಿ ಆರ್ ಹಿ ವಿಲ್ ಟಚ್ ದ ಜೆನೈಟಲ್ ಪಾರ್ಟ್ಸ್.
ಅದು ಪಾಪ ಅಲ್ಲ ಅಂತ ನಾ ಹೇಳುದು. ಸೆಕ್ಸ್ ಅನ್ನ ಒಂದ್ ಕಡೆ ನಮ್ಮಲ್ಲಿ ಸಂಸ್ಕೃತಿಯಲ್ಲಿ ಮಾಡಿಕ್ಕಿದ್ದ ಅಂದ್ರೆ ಪಾಪ ಹಾಳು ಮಾಡಿದ್ದ. ಆದ್ರೆ ಸೆಕ್ಸ್ ಅನ್ನು ಮಾಡಕ್ಕಾದ್ರೆ ಯಾವಾಗ ಮಾಡೋ ಅಂದ್ರೆ ಅದಕ್ಕೆ ನಮ್ಮನ್ನ ಮದುವೆ ಅಂತ ಮಾಡುದು. ಗಂಡು ಹೆಣ್ಣುಗಳ ಮಿಲನ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಚೌಕಟ್ಟು ಹಾಕಿದ್ದ. ಮದುವೆ ಆದ್ಮೇಲೆ ನೀನು ಆರೋಗ್ಯವಂತ ಲೈಂಗಿಕ ಕ್ರಿಯೆಯನ್ನು ಮಾಡಪ್ಪ, ಅಲ್ಲಿವರೆಗೆ ನೀನು ಬ್ರಹ್ಮಚರ್ಯವನ್ನು ಕಾಪಾಡ್ಕೊ ಅಂತ. ನಾನೊಂದು ವೀರ್ಯಸ್ಖಲನದ ಬಗ್ಗೆ ಮಾಡಿದ್ದೆ, ನೀವು ನೋಡಿಪ್ರಿ ಅದನ್ನ. ವೀರ್ಯಸ್ಖಲನದ ಬಗ್ಗೆ ನಾನು ಮಾಡಿದಾಗ ತುಂಬಾ ಕಾಮೆಂಟ್ಗಳು ಹಾಕಿದ್ದ, ಅದನ್ನ ಮಾಡಬಾರ್ದು ಅಂತ. ವೀರ್ಯಸ್ಖಲನವನ್ನ ಮಾಡಬಾರ್ದು ಅಂದ್ರೆ ಅವನಿಗೆ ಏನಾಗುತ್ತೆ ಅಂದ್ರೆ, ಎಷ್ಟೋ ಜನ ಮಕ್ಕ ಈಗ ಏನಕ್ಕಪ್ಪ ಅಂದ್ರೆ ಅವ್ರ ಕಣ್ಣಿಗೆ ದಿನನಿತ್ಯ ಇದು ಬೀಳುತ್ತೆ ಈ ಸೆಕ್ಸುವಲ್ ಆರ್ಟಿಕಲ್ಸ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾದಲ್ಲಿ. ಅವಾಗ ಅವ್ನು ಏನ್ ಮಾಡ್ತಾ ಅಂದ್ರೆ ಡಿಪ್ರೆಷನ್ಗೆ ಹೋಗ್ತಾ, ಸೈಕ್ಯಾಟ್ರಿ ಪೇಷಂಟ್ ಆಗ್ತಾ. ಸೊ ಸೆಕ್ಸ್ ಹೇಳುವಂತದ್ದನ್ನ ಒತ್ತಾಯ ಪೂರ್ವಕವಾಗಿ ಅದನ್ನ ಅದಮೆ ಇಡಬಾರ. ನಾನೊಬ್ಬ ಡಾಕ್ಟರ್ ಆಗಿ ಹೇಳುವಂಥದ್ದು, ಆರೋಗ್ಯಕರ ಸೆಕ್ಸ್ ಮಾಡೋ, ಯಾರ ಜೊತೆಗೆ? ಗಂಡ ಹೆಂಡತಿ ಜೊತೆಗೆ. ಅದಕ್ಕೆ ನಾವು ಮದುವೆ ಮಾಡಿಸೋದು. ಇನ್ನು ಈಗ ಮುಷ್ಟಿ ಮೈತನ ಮಾಡುವಂಥದ್ದು ಅಥವಾ ಹೆಣ್ಣು ಮಕ್ಕಳ ಸ್ಖಲನ ಮಾಡುವಂಥದ್ದು, ಇದು ಒಂದು ಲಿಮಿಟ್ ನಲ್ಲಿ ಇರಬೇಕೇ ವಿನ ಅದು ಚಟವಾಗ್ಬಾರ, ಅಡಿಕ್ಷನ್ ಆಗ್ಬಾರ. ಅಡಿಕ್ಷನ್ ಆದ್ರೆ ಏನಪ್ಪಾ ಅಂದ್ರೆ ಮತ್ತೆ ಪುನಃ ಏಕಾಗ್ರತೆ ಕೊರತೆ. ಇನ್ನು ವಯಸ್ಸಾದ್ಮೇಲೂ ನಾವು ಒಂದು ದೇಹ ಅಪ್ಪಾಕಂಬುದು ಸೆಕ್ಸೆ. ಬರೇ ಸಂಭೋಗ ಮಾಡಿ ಹೇಳುವಂಥದ್ದಲ್ಲ, ಮುಟ್ಟುವಂಥದ್ದು, ಪ್ರೀತಿ ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಬೇಡ ಹೇಳುವಂಥದ್ದು ನನ್ನ ವಿಚಾರ. ಸೆಕ್ಸ್ ಹೇಳುವಂಥದ್ದು ಇದು ಕೆಟ್ಟ ಕೆಲಸನೂ ಅಲ್ಲ, ಹೊಲಸೂ ಅಲ್ಲ, ಅಥವಾ ಪಾಪನೂ ಅಲ್ಲ. ಆದ್ರೆ ಅದಕ್ಕೆ ಒಂದು ನಿಯಮಿತವಾದಂತ ಚೌಕಟ್ಟು, ಅದು ಧರ್ಮ ಮಾರ್ಗದಲ್ಲಿರೋ. ನಾನು ಮೊದ್ಲೇ ಹೇಳಿದ್ದೆ, ಈ ಅರ್ಥ ಮತ್ತು ಕಾಮ ಧರ್ಮದ ಚೌಕಟ್ಟಿನಲ್ಲಿರೋ ಮತ್ತು ಮೋಕ್ಷದ ಗತ್ತು ಹೋಗ. ಮೋಕ್ಷ ಅಂದ್ರೆ ಏನು? ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದ್ದು, ಮೋಕ್ಷ ಅಂದ್ರೆ ನಾವೆಲ್ಲೋ ಬೇರೆ ಲೋಕಕ್ಕೆ ಹೋಗ್ತಂತ ಅಲ್ಲ. ಇಂದ್ರಿಯ ಸುಖಗಳಿಂದ ಅಂದ್ರೆ ಪಂಚೇಂದ್ರಿಯಗಳು, ನಮ್ಮ ಕೈ, ಬಾಯಿ, ಕಣ್ಣು, ಇದಕ್ಕೆ ಸುಖ ದಿನನಿತ್ಯ ಬೇಕು ನಾವು ಹುಡುಕುವಂಥದ್ದು. ಇದರಿಂದ ಒಳಗಡೆ ಮನಸ್ಸು ಮತ್ತು ಬುದ್ಧಿಯನ್ನು ಮೀರಿ ಒಳಗಡೆ ಬಂದಾಗ ನನಗೆ ಸಾಕಪ್ಪ, ನಾನು ಇಷ್ಟು ದಿನ ಇದನ್ನೆಲ್ಲ ಮಾಡಿದ್ದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇವೆ. ಒಂದು ರಾಮಕೃಷ್ಣ ಪರಮಹಂಸರು ದೊಡ್ಡ ಮಹಾತ್ಮರು. ಒಂದು ತಾಯಿ ಒಂದು ಮಗುವನ್ನು ಕರ್ಕೊಂಡು ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ. ಬಂದು ಹೇಳ್ತಾ, ಸ್ವಾಮೀಜಿ ನನ್ನ ಮಗ ತುಂಬಾ ಬೆಲ್ಲ ತಿಂತಾನೆ, ಅವನಿಗೆ ಒಂದು ನೀವು ಉಪದೇಶ ಮಾಡ್ರಿ, ಬೆಲ್ಲ ತಿನ್ಬೇಡ ಅಂತ ಹೇಳಿ. ರಾಮಕೃಷ್ಣ ಪರಮಹಂಸರು ಹಿಂಗ್ ನೋಡ್ತಾರೆ ಮೇಲಿಂದ ಕೆಳಗೆ. ಹೌದಮ್ಮ, ಆಯ್ತು ಹೇಳ್ತೇನೆ, 3 ದಿನ ಬಿಟ್ಟು ಬಾರಮ್ಮ ಅಂತಂದ್ರು. ಆ ತಾಯಿಗೆ ಆಶ್ಚರ್ಯ, ಅರೆ ಇಂತಹ ದೊಡ್ಡ ಮಹಾತ್ಮರು ನನ್ನ ಮಗನಿಗೆ ಬೆಲ್ಲ ಅವ್ರು ಹೇಳ್ಬಿಡ್ಲಾಗಿತ್ತು, ಈಗ ನಾನೇ ಆಗಿದ್ರೆ ಹೇಳ್ಬಿಡ್ತಿದೆ ಬೆಲ್ಲ ತಿನ್ಬಾರ್ದು ಕಣೋ ಅಂತ. ಬೆಲ್ಲ ತಿನ್ಬೇಡ ಹೇಳೋದಕ್ಕೆ 3 ದಿನ ತಕೊಂಡ್ರ? ಆಯ್ತು, ತಾಯಿ ಹೋದ. ಯಾಕಂದ್ರೆ ಪರಮಹಂಸರು ಅವರು 3 ದಿನ ಬಿಟ್ಟು ಮತ್ತೆ ಬರ್ತಾ ಮಗುವಿನ ಜೊತೆಗೆ. 3 ದಿನ ಬಿಟ್ಟು ಬಂದಾಗೂ ರಾಮಕೃಷ್ಣ ಪರಮಹಂಸ ಹೇಳ್ತು, ಇನ್ನು 3 ದಿನ ಬಿಟ್ಟು ಬಾರಮ್ಮ ಅಂತ. ಮತ್ತೆ ಪುನಃ ಬತ್ತಾ ತಾಯಿ ಮಗುವನ್ ಕರ್ಕೊಂಡು. 6ನೇ ದಿನ ಊಹೆ ಮಾಡ್ಕೊಳ್ಳಿ, ತಾಯಿ ರೆಸ್ಟ್ಲೆಸ್, ನನ್ ಮಗಂಗ್ ಇಷ್ಟ ಹೇಳುದಕ್ಕೆ ಇಲ್ಲಿ ಬರುವಂತ. ಇನ್ನೊಂದ್ ದಿನ ಬಿಟ್ಟು ಬಾರಮ್ಮ ಹೇಳ್ತರು. 7ನೇ ದಿನ ಬಂದಾಗ ಹೇಳ್ತರು, ಮಗು ಬೆಲ್ಲ ತಿನ್ಬಾರ್ದು ನೀನು ಕಣೋ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಅಂತ ಹೇಳ್ತರು. ಅವಾಗ ತಾಯಿ ಕೇಳ್ತಾ, ಸ್ವಾಮೀಜಿ 7 ದಿನ ತಗೊಂಡ್ರಲ್ಲ ನೀವು ಬೆಲ್ಲ ತಿನ್ಬೇಡ ಹೇಳೋದಿಕ್ಕೆ, ಯಾಕೆ ಇಷ್ಟು ದಿನ ತಗೊಂಡ್ರಿ? ಅವಾಗ ಸ್ವಾಮೀಜಿಯವ್ರು ಒಂದೇ ಮಾತು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು, ನೋಡಮ್ಮ, ಅವನಿಗೆ ಬೆಲ್ಲ ತಿನ್ಬೇಡ ಅಂತ ಹೇಳ್ಬೇಕಾದ್ರೆ ನಾನ್ ಬೆಲ್ಲ ಬಿಡ್ಬೇಕಲ್ಲಮ್ಮ, ನಾನ್ ಬೆಲ್ಲ ಬಿಡಕ್ ನಂಗೆ 1 ವಾರ ತಗಲಿತ್ತು. ಈಗ ಹೇಳಕ್ ನಂಗೆ ನೈತಿಕವಾದಂತ ಒಂದು ಹಕ್ಕಿದೆ, ಅದಕ್ಕೆ ಹೇಳಿದ್ದೀನಿ ಅಂತ. ಇದನ್ನ ಒಪ್ಪತ್ತೀರಾ? ಇದು ನಮ್ಗೆ ನೋಡೋದಿಕ್ಕೆ ಅಥವಾ ಕೇಳೋದಿಕ್ಕೆ ಕತೆ ಅಂತ ಹೇಳಿದ್ರು, ಇದರಲ್ಲಿ ಬಹಳ ದೊಡ್ಡ ಅರ್ಥ ಏನಪ್ಪಾ ಅಂದ್ರೆ, ನಾವು ಅದನ್ನ ಅದಮಿಡು, ಸಪ್ರೆಸ್ ಮಾಡು ಅಂತ ಹೇಳಕ್ಕಾದ್ರೆ ನಾನು ಅದನ್ನ ಮೀರಿ ಬೆಳೆದವನಾಗಿರೋ. ಅದಕ್ಕೆ ಹೇಳೋದು ಮೆಚುರಿಟಿ, ಕಾಯಿದ್ದದ್ದು ಹಣ್ಣಾಗ್ಬೇಕು ಅಂತ. ಕಾಯಿದ್ದದ್ದು ಹಣ್ಣಾಗುವಂಥದ್ದು ಏನು ಅಂದ್ರೆ, ನಾವು ನಮ್ಮ ಇಂದ್ರಿಯ ಸುಖಗಳನ್ನ ತ್ಯಾಗ ಮಾಡ್ಕತ್ತಾ ಬಂದಾಗ ಅವಾಗ ನಾವು ಇನ್ನೊಬ್ಬರಿಗೆ ಹೇಳುವಂತ ಹಕ್ಕಿರ್ತು. ಇಲ್ಲದ್ರೆ ನೀನ್ ಸೆಕ್ಸ್ ಮಾಡ್ಬೇಡಪ್ಪ ಒಳ್ಳೇದಲ್ಲಪ್ಪ ಅಂದ್ರೆ ಅವಾಗ ನಮ್ಮ ಬ್ರಾತಲ್ ಹೌಸಸ್ಗಳು ಹೆಚ್ಚಾಗ್ತು. ನೋಡಿ, ಎಲ್ಲೆಲ್ಲಿ ಈ ಬಾಂಬೆಗೆ ಹೋದ್ರೆ ನೀವು ಅದರದ್ದೇ ಒಂದೊಂದು ಗಲ್ಲಿದ್ದು, ಯಾಕಂದ್ರೆ ಸಂಭಾವಿತರು ಅದನ್ನ ಮಾಡಬಾರ, ಅದಕ್ಕೆ ಆದಂತ ಒಂದು ವೃತ್ತಿ ಇದ್ದು ಅಂತ. ಸೊ ಹೀಗಾಗಿ ಒಂದು ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ, ಈ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, HIV, ಏಡ್ಸ್ ಅದೆಲ್ಲ ಆಮೇಲೆ ಬಂದದ್ದು. ಮೊದಲು ಸಿಫಿಲಿಸ್, ಇವೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿತ್ತು. ಇವತ್ತು ವಿಜ್ಞಾನದ ಆವಿಷ್ಕಾರ, ಅದರ ಜೊತೆ ತಿಳುವಳಿಕೆ ಕೊಡುವಂತದ್ರಿಂದ ಇವೆಲ್ಲ ಕಾಯಿಲೆಗಳು ಕಮ್ಮಿ ಆಯ್ತು. ಸೊ ಸೆಕ್ಸ್ ಅನ್ನ ಮಾಡೋ, ಆರೋಗ್ಯಕರ ಸೆಕ್ಸ್ ಅನ್ನ ಮಾಡೋ, ಆದ್ರೆ ಅದಕ್ಕೆ ಒಂದು ಧರ್ಮದ ಚೌಕಟ್ಟಿನಲ್ಲಿ ಮಾಡೋ. ಅದಕ್ಕೆ ನಾವು ಮದುವೆ ಹೇಳಿ ಮಾಡಿದ್ವಿ. ಅದನ್ನ ಮಾಡಿದ್ರೆ ಮಾತ್ರ ಸರಿ. ಅದನ್ನ ಬಿಟ್ಟು ಬೇರೆ ಯಾವ ತರ ಮಾಡಿದ್ರು ಅದು ಕೆಟ್ಟ ಕೆಲಸನೇ, ಪಾಪದ ಕೆಲಸನೇ. ಅದರ ಜೊತೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ತಂದು. ಸರಿನಾ? ಧನ್ಯವಾದ, ತುಂಬಾ ಚೆನ್ನಾಗಿ ಹೇಳಿದ್ರೆ, ಅರ್ಥಗರ್ಭಿತವಾಗಿ ಹೇಳಿದ್ರಿ. ಥ್ಯಾಂಕ್ಸ್. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ,
ಈಗ ವಯಸ್ಸಾದಂಗೆನೆ ಗಂಡ ಹೆಂಡತಿಗಳಲ್ಲಿ ಪ್ರೀತಿ ಪ್ರೇಮ ಕಡಿಮೆ ಆಗ್ತು. ಆರೋಗ್ಯ ದೃಷ್ಟಿಯಿಂದ, ವೈದ್ಯಕೀಯ ದೃಷ್ಟಿಯಿಂದ ನಿಮ್ಮ ಸಲಹೆ ಏನು? ಇಬ್ರು ಖುಷಿ ಖುಷಿಯಿಂದಾಗಿ ಇರುವ ಹಾಗೆ, ಅಂದ್ರೆ ಈಗ ಹೆಂಗೆ 40 50 ವರ್ಷ ಆತು, 60 ವರ್ಷ ಆತು, ಗಂಡ ಹೆಂಡತಿ ಹೆಂಗೋ ಹೊರಗಡೆ ದೃಷ್ಟಿಯಿಂದ ಜೀವನ ಮಾಡ್ತಿದ್ದಾರೆ, ಬಟ್ ಅವರಿಬ್ಬರಲ್ಲಿ ಯಾವುದೇ ರೀತಿಯ ಪ್ರೀತಿ ಇರ್ತಿಲ್ಲ ಹೇಳಿ ನನ್ನ ಭಾವನೆ. ಇರ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನನಗೇನು ಅನ್ನಿಸ್ತಂದ್ರೆ ಅವು ಪ್ರೀತಿಯನ್ನ ಹೇಗೆ ಕಾಪಾಡಿಕೊಂಡು ಹೋಗ್ಲಕ್ಕು ನಿಮ್ಮ ಅನುಭವದಲ್ಲಿ ಹೇಗೆ ಡಾಕ್ಟರ್ ಆಗಿ ವೈದ್ಯಕೀಯ ದೃಷ್ಟಿಯಿಂದ? ಇಲ್ಲ 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 ಇದು 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 ನಾನು ಒಪ್ನಿಲ್ಲ. ಗಂಡ ಹೆಂಡತಿಯ ಮಧ್ಯದಲ್ಲಿ ಎಲ್ಲೆಲ್ಲಿ ಬಯಕೆಗಳು ಹೆಚ್ಚಿರ್ತೋ ಅಲ್ಲಿ ಪ್ರೀತಿ ನಾಶ ಆಗ್ತಾ ಹೋಗ್ತು. ಅಂದ್ರೆ ಈಗ ಯಾರು ಒಂದು ಗಂಡನಾರು ಸಬ್ಮಿಷನ್ ಆಗಿ ನಡೆಯೋ, ತಗ್ಗಿ ಬಗ್ಗೆ ನಡೆಯೋ, ಹೆಂಡತಿ ಯಾರು ತಗ್ಗಿ ಬಗ್ಗೆ ನಡೆಯೋ. ಇವೆರಡೂ ಇಲ್ಲ ಅಂದ್ರೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದ್ದು ಅಂದ್ರೆ, ನಾನು ಅದೇ ಹೇಳಿದೆ ಮುಂಚೆ, ನಮ್ಮ ಕುಟುಂಬಗಳು ದೊಡ್ಡ ದೊಡ್ಡ ಕುಟುಂಬಗಳಿತ್ತು. ನಮ್ಮ ಕುಟುಂಬಗಳಲ್ಲಿ ರಮಾನಂದ ಹೆಗಡೆ ನೀವು ವಿಚಾರ ಮಾಡಿ, ಸಿರ್ಸಿ ಕಡೆ ಅಥವಾ ಎಲ್ಲ 25-30 ಜನ ಒಂದೊಂದು ಕುಟುಂಬದಲ್ಲಿ ಇರ್ತಿದ್ದು. ಇವತ್ತು 1-2 ನ್ಯೂಕ್ಲಿಯರ್ ಫ್ಯಾಮಿಲೀಸ್, 1 ಮಗುನೋ 2 ಮಗುನೋ ಅಥವಾ ಮಗುನೇ ಇಲ್ದೇ ಇದ್ದವು. ಮಕ್ಕಳು ಹೊರಗಡೆ ಹೋದ್ಮೇಲೆ, ವಿದ್ಯಾಭ್ಯಾಸಕ್ಕೆ ಹೊರಗಡೆ ಕಳಿಸಿದ್ಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ಆಸಕ್ತಿ ಕಮ್ಮಿ ಯಾಕಾಗ್ತು ಅಂದ್ರೆ, ಎಲ್ಲೆಲ್ಲಿ ಸಂಶಯ ಬತ್ತೋ, ಎಲ್ಲೆಲ್ಲಿ ತಾನೇ ಹೇಳುವಂತ ಭಾವನೆ ಇರುತ್ತೋ ಅಲ್ಲಿ ಈ ಸಮಸ್ಯೆಗಳಾಗ್ತಾ ಇತ್ತು. ಆದ್ರೆ ಯಾವುದೇ ಬೈಕಿಗಳಿಲ್ದಿದ್ದೆ ನಾನು ನನ್ನ ಹೆಂಡತಿಯನ್ನು ಪ್ರೀತಿಸಿದ್ರೆ ಅಥವಾ ಹೆಂಡತಿ ಗಂಡನನ್ನು ಪ್ರೀತಿಸಿದ್ರೆ ಖಂಡಿತವಾಗೂ ಈ ಸಮಸ್ಯೆ ಆಗ್ತಿಲ್ಲ, ಖಂಡಿತವಾಗೂ ಆಗ್ತಿಲ್ಲ. ಇಲ್ಲದೇ ಇದ್ರೆ ಅವರ ಜೀವನದಲ್ಲಿ ಪೂರ್ತಿ ಕೊನೆಯವರೆಗೂ ಅವರ ಆಸ್ಪತ್ರೆ ತಿರುಗಾಟ ಮತ್ತು ಮಾತ್ರೆ ನುಂಗೋದ್ರಲ್ಲೇ ಅವ್ರ ಸಮಯ ಕಳೆದು. ಇದಕ್ಕೆ ಬಹುದೊಡ್ಡ ಕಾರಣ ಅಂದ್ರೆ ನಮ್ಮ ಆಧುನೀಕರಣದ ವ್ಯವಸ್ಥೆ. ಮುಂಚೆ ಏನಪ್ಪಾ ಅಂದ್ರೆ 4 ಮಕ್ಕಳು ಇರ್ತಿದ್ದು, 4 ಮಕ್ಕಳಲ್ಲಿ 1-6 ಮಗು ಮನೆಯಲ್ಲೇ ಇರ್ತಿತ್ತು. ಆ ಮಗು ಮಕ್ಕ ಹುಟ್ಟುವಂಥದ್ದು, ಮೊಮ್ಮಕ್ಕ ಇರ್ತಿತ್ತು, ಮೊಮ್ಮಕ್ಕ ಕುಣಿದಾಡ್ತಾ ಇರ್ತಿದ್ದು. ಆಮೇಲೆ ಇನ್ನೇನಾಗ್ತಪ್ಪ ಅಂದ್ರೆ, ಈಗ ನೋಡಿ, ನೀವು ಪ್ರಾಯದಲ್ಲಿ ಇರಕ್ಕಾರೆ ಏನಪ್ಪಾ ಅಂದ್ರೆ ಹೆಂಡತಿಯ ಒಂದು ದೈಹಿಕ ಆಕರ್ಷಣೆಯಿಂದ ಏನೋ ನೀವು ಬೇಗ ಮನೆಗೆ ಬರ್ತಿದ್ರೆ, ಯಾಕಂದ್ರೆ ಆವಾಗ ನಾನ್ ಬಂದ್ ಮುಟ್ಕೊಳಂತ. ವಯಸ್ಸಾದಂಗ್ ಏನಾಗ್ತು ಅಂದ್ರೆ, 2 ಜನ ದುಡಿಯೋ ಇದ್ರಂತೂ ಕಷ್ಟ, ಅಪರೂಪಕ್ಕೆ ಅವ್ರ ಮುಖ ನೋಡ್ಕೊಬಹುದು. ಈಗ ಒಬ್ಬನೇ ದುಡಿತಾ ಇದ್ರೆ ಅವನ್ ಜವಾಬ್ದಾರಿ ಹೆಚ್ಚಿರ್ತು ಗಂಡಿಂದು, ಅವ್ನ್ ಮನೆಗೆ ಬರೋಕೆ ಲೇಟ್ ಆಗ್ತದೆ. ಸೊ ಅವಾಗ ಬಹಳಷ್ಟು ಕಡೆಗೆ ಏನಪ್ಪಾ ಅಂದ್ರೆ ಲೇಟ್ ಆಗಿ ಮನೆಗೆ ಬಂದ್ಕೊಳ್ಳೆ ಗಲಾಟೆ. ಸೊ ಈ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಂದ್ರೆ ನಮಗೆ ನಮ್ಮ ಪಾರ್ಟ್ನರ್ ಜೊತೆಗೆ ಗಂಡಿರ್ಲಿ ಹೆಣ್ಣಿರ್ಲಿ ಯಾವುದೇ ಬೈಕ್ಗಳು ಇರಬಾರ, ನಾವು ಆ ಬೈಕ್ಗಳಿಗೆ ಅಂಟ್ಕೊಳ್ಬಾರ. ಇದನ್ನು ಮಾಡಿದ್ರೆ ಮಾತ್ರ ಆ ಪ್ರೀತಿ ಶಾಶ್ವತವಾಗಿ ಕೊನೆ ಉಸಿರಿರೋ ತನಕ ಇರ್ತು. ಇಲ್ದಿದ್ರೆ ನಾವು ಎಷ್ಟೇ ಹೇಳಿದ್ರು ಕೂಡ ನಾ ಹೇಳಿದ್ದೆ ಸರಿ, ನಾ ಹೇಳಿದ್ದೆ ನನ್ ಮಗಂಗ್ ಮಾಡೋ, ನಾ ಹೇಳಿದ್ದೆ ನನ್ ಮಗಳಿಗೆ ಮಾಡೋ, ಇಲ್ಲ ಅಂದ್ರೆ ಜಗಳ ಆಗ್ತದೆ. ದಿನನಿತ್ಯ ಜಗಳ ಆಗ್ತದೆ, ದಿನನಿತ್ಯ ಜಗಳ. ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಬರೇ ಗಂಡ ಹೆಂಡತಿ ಮಧ್ಯದಲ್ಲಿ ಹೇಳಲ್ಲ, ನೀವು ಅಲ್ಲೇ ಹೋದ್ರು ನಾನೇ ಹೇಳುವಂತದ್ದು ನಮ್ಮ ತಲೆಯಲ್ಲಿ ಕುಣಿತಾ ಇದ್ರೆ, ಇಲ್ಲಪ್ಪ ನಾನಲ್ಲ ನಾವೆಲ್ಲರೂ ಕೂಡಿ ಮಾಡೋಣ ಅಂದ್ರೆ ಬಹುಶಃ ಜಗಳಗಳು 75% ಕಮ್ಮಿ. ನೀನಪ್ಪ ನೀ ಹೇಳದ್ದೇ ಮಾಡೋಣ ಅಂದ್ರೆ ಬಹುಶಃ ಜಗಳನೇ ಇರೋದಿಲ್ಲ ಜಗತ್ತಿನಲ್ಲಿ. ನೀನು ಅಂದ್ಬಿಟ್ರೆ ಜಗಳನೇ ಇರೋದಿಲ್ಲ. ಅದಕ್ಕೆ ವಸುದೈವ ಕುಟುಂಬಕ್ಕಮ್ಮ ಹೇಳಿದ್ದು, ಇನ್ನೊಬ್ಬ ಹೇಗಿದ್ದಾನೋ, ನನ್ನ ಹೆಂಡತಿನೇ ಇರ್ಲಿ, ನನ್ನ ಮಗನೇ ಇರ್ಲಿ, ಅಥವಾ ನನ್ನ ಅಪ್ಪನೇ ಇರ್ಲಿ, ನನ್ನ ಅಮ್ಮನೇ ಇರ್ಲಿ, ಅವ್ನು ಹೆಂಗಿದ್ದಾನೋ ಹಾಗೆ ನಾನು ಸ್ವೀಕಾರ ಮಾಡ್ತೆ. ಇದು ನನ್ನ ಪಾಲಿಗೆ ಬಂದದ್ದು ಪಂಚಾಮೃತ. ಈ ಭಾವನೆಯಲ್ಲಿ ಜೀವನವನ್ನು ಸ್ವೀಕಾರ ಮಾಡಿದ್ರೆ ಬಹುಶಃ ಈ ಸಮಸ್ಯೆಗಳೆಲ್ಲ ಕಡಿಮೆ ಆಗಬೇಕು. ಇಲ್ಲದೆ ಇದ್ರೆ ಖಂಡಿತವಾಗೂ ಹೇಳ್ತೇನೆ ನಾನು, ಬರೀ ಅವ್ರಿವ್ರ ಮನೆಯಲ್ಲ, ಎಲ್ಲರ ಮನೆಯಲ್ಲೂ ಜಗಳ ಗಲಾಟೆನೆ. ಮತ್ತೆ ಎಲ್ರಿಗೂ ಏನಪ್ಪಾ ಅಂದ್ರೆ ಕೊನೆಯಲ್ಲಿ BP ಕಾಯಿಲೆ, ಡಯಾಬಿಟಿಸ್ ಕಾಯಿಲೆ, ಆರ್ಥರೈಟಿಸ್ ಕಾಯಿಲೆ, ಅಸಿಡಿಟಿ ಕಾಯಿಲೆ, ಇನ್ನೇನೋ ಸಮಸ್ಯೆಗಳು. ಇವೆಲ್ಲ ಮೂಲ ಬೇರು ಮಾನಸಿಕವಾದಂತ ಒತ್ತಡ, ಸ್ಟ್ರೆಸ್. ಇದನ್ನು ಕಡಿಮೆ ಅಂದ್ರೆ ನಮ್ಮ ಬಯಕೆಗಳು ಕಡಿಮೆ ಆಗೋ. ಅದಕ್ಕೆ ನಮ್ಮಲ್ಲಿ ನಾನು ಇದಕ್ಕೆ ಹೇಳ್ತೆ, ಎಲ್ಲರದ್ದು ಏನಪ್ಪಾ ಅಂದ್ರೆ ಶಾಂತಿ ಬೇಕು. ಆ ಶಾಂತಿಯಲ್ಲಿ ಪೇಟೆಯಲ್ಲಿ ಸಿಗುವಂತ ಸಾಮಾನ ನೋಡಿ, ನಮ್ಮ ಎಲ್ಲಾ ಶ್ಲೋಕಗಳಲ್ಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಹೇಳಿ 3 ಸರಿ ಹೇಳ್ತಾವ. ಅಂದ್ರೆ ನಮ್ಮೆಲ್ಲರ ಪ್ರಾರ್ಥನೆ ಕೊನೆಯಲ್ಲಪ್ಪ ಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು. ನಾನು ತಮಾಷೆಗೆ ಹೇಳಿದ್ದೆ ಮೊನ್ನೊಂದು ವಿಡಿಯೋದಲ್ಲಿ, ಆನೆ ಬೇಕು ಪ್ರಾರ್ಥನೆ ಮಾಡ್ಕೊಳ್ಳಿ ಹೇಳಿ, ಆರೋಗ್ಯ ಮತ್ತೆ ನೆಮ್ಮದಿ ಬೇಕು ಅಂತ. ಆನೆ ಅಂದ್ರೆ ಆನೆ ಅಲ್ಲ, ಆರೋಗ್ಯ. ದೇವ್ರ ಏನಾದ್ರು ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ತೀರಿ? ನಂಗೆ ಶಾಂತಿ ಬೇಕು, ಆರೋಗ್ಯ ಬೇಕು, ನೆಮ್ಮದಿ ಬೇಕು. ಇದು 3 ಬಿಟ್ಟು ಇವತ್ತು ಸಮಾಜದಲ್ಲಿ ಎಲ್ಲರ ಹತ್ರ ಎಲ್ಲವೂ ಇದ್ದು ಅದನ್ನ ಒಂದೇ ದಿನದಲ್ಲಿ ಬದಲಾವಣೆ ಮಾಡಕ್ಕಾಗೋದಿಲ್ಲ. ಸೊ ನಮ್ಮ ಬಯಕೆ ಅಥವಾ ನಾನು ಹೇಳುವಂತ ಅಹಂಕಾರ ಕಡಿಮೆ ಆಗದೆ ಇದ್ರೆ ಇದು ಹೆಚ್ಚಾಗ್ತದೆ ಸಮಸ್ಯೆ. ಸರಿನಾ? ಧನ್ಯವಾದ. ಸರಿ, ನಾನು ಅದನ್ನ ಎಷ್ಟೋ ಸಲ ಹೇಳ್ತಾ ಇರ್ತೆ. ಈಗ ಭಗವದ್ಗೀತೆ ಅಂತ ಹೇಳಿದಾಗ ಭಗವದ್ಗೀತೆ ಹೇಳಿ ಬಂದ್ರೆ ಆಜಿಲ್ಲ, ಅದರ ಮನನ ಮಾಡಿ ಅದರ ಅರ್ಥ ತಿಳ್ಕೊಂಡು
ಅದನ್ನ ದಿನನಿತ್ಯದಲ್ಲಿ ತರುವಂತ ನಾವು ಮಾಡಿದ್ರೆ ಜೀವನ ಚೆನ್ನಾಗಿರ್ತು ಅಂತ. ಯಾಕೆಂದ್ರೆ ಎಷ್ಟೋ ಸಲ ಭಗವದ್ಗೀತೆ ಹೇಳೋತ್ತಿಗೆ ಏನೋ ಯೋಚನೆ ಮಾಡ್ತದೆ, ಹಿಂಗೆಲ್ಲ ಮಾಡಿದ್ರೆ ಇದಾಗ್ತಿಲ್ಲೇನೋ ಅಂತ ನನ್ನ ಭಾವನೆ. ಇನ್ನೊಂದು ಏನು ಅಂತಂದ್ರೆ ಸರ್, ಈಗ ನೀವು ಹೇಳಿದ್ದೆಲ್ಲ ಸರಿ, ಅರ್ಥ ಆಯ್ತು, ಎಲ್ಲ ಗೊತ್ತಾಯ್ತು. ಆದ್ರೆ ಎಷ್ಟೋ ಮನೆಗಳಲ್ಲಿ ಇದರ ಪಾಲನೆ ಅಥವಾ ತಿಳ್ಕೊಂಬಲ್ಲ ಕಷ್ಟ ಆಗ್ತಾ ಇದ್ದಾರೆ. ಅಂದ್ರೆ ಈ ತರ ವಿಷಯ ಎಷ್ಟು ಸಲ ಹೇಳಿದ್ರು ಅರ್ಥ ಮಾಡ್ಕೊತಿಲ್ಲ, ಅಥವಾ ಅದರ ದಿನನಿತ್ಯದಲ್ಲಿ ಅಂದ್ರೆ ಅನ್ಯೋನ್ಯತೆ ಬಗ್ಗೆ ಅಥವಾ ಇದ್ರ ಬಗ್ಗೆ ಅವಕ್ಕೆ ಅರ್ಥ ಆಗ್ತಿಲ್ಲ. ಆ ಕಾರಣಕ್ಕೆ ನಾವು ಈಗ ಒಂದು ಬೇರೆ ಏನಾದ್ರು ಒಂದು ಇದ್ರನ್ನ, ಈಗ ಮಠಗಳೆಲ್ಲ ಹೇಳಿದ್ರಿ, ಅದ್ರ ಬಗ್ಗೆ ಬೇಡ, ಆದ್ರೆ ನಾವು ಒಂದು ಸಂಘಟನೆಯನ್ನ ಅಥವಾ ಇನ್ನೊಂದು ಮಾಡಿ ಈ ಒಂದು ಜನರಲ್ಲಿ ಅವೇರ್ನೆಸ್ ಮೂಡಿಸಲು ಏನಾದ್ರು ಒಂದು ದಾರಿ ಇದ್ದ ನಿಮ್ಮ ಒಂದು ಯೋಚನೆಯಲ್ಲಿ? ನಾವು ಹೇಗೆ ಮಾಡ್ಲಕ್ಕ ನೀವು ಒಂದು ಶಿಕ್ಷಣ ಒಂದು ಕಾಲೇಜ್ ನಡೆಸ್ತಾ ಇದ್ರಿ, ಇದು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಯಾಕೆಂದ್ರೆ ಇತ್ತೀಚಿನ ದಿನದಲ್ಲಿ ಡೈವೋರ್ಸ್ ಜಾಸ್ತಿ ಆಗ್ತಾ ಇದ್ದು, ಜನರ ಕಷ್ಟ ಅಲ್ಲಿ. ಮೊನ್ನೆ ಒಂದು ನೋಡಿದೆ ಒಂದು ವಿಡಿಯೋ, ಎಷ್ಟು ಕಠೋರವಾದಂತಹ ಒಂದಿಷ್ಟು ವಿಷಯಗಳು ನಡೀತಾ ಇದ್ದು ಅಂದ್ರೆ ಅದು ಹೇಳಲಾಗ್ತಿಲ್ಲ. ತಂದೆ ತಾಯಿ ಕಣ್ಣೀರ್ ಆಗ್ತಾ ಇದ್ದ ಈ ವಿಚ್ಛೇದನದಿಂದ ಅಥವಾ ಇದರಿಂದ. ಈ ತರದ್ದು ನಾವು ಹೇಗೆ ತಡಿಲಕ್ಕು ಸಮಾಜ ಸೇವೆ ಇದರಿಂದ? ಈಗ ನಾನು ಹೇಳ್ದಂಗೆ ನಮ್ಮೆಲ್ಲರ ಪ್ರಶ್ನೆ ಏನಪ್ಪಾ ಅಂದ್ರೆ, ಬೆಕ್ಕಿನ ಕೊರಡಿ ಗಂಟೆ ಕಟ್ಟೋರು ಯಾರು ಅಂತ, ಸರಿನಾ? ಈಗ ಒಂದ್ ಸಂಘಟನೆ ಮಾಡಿ ಇದನ್ನ ಮಾಡುವಂತದ್ದು ಓಕೆ ಫೈನ್, ನೀವು ಹೇಳಿದ್ದು ಆ ಸಂಘಟನೆ ನೇತೃತ್ವ, ಅಲ್ಲಿ ಪದಾಧಿಕಾರಿಗಳು, ಅಲ್ಲಿ ಸಮಾನ ಮನಸ್ಕರು, ಅವರಲ್ಲಿ ಮತ್ತೆ ನಾಳೆಗೆ ಏನೋ, ಈಗ ಅನೇಕ ಇಂಥ ಸಂಘಟನೆಗಳು ನಮ್ಮ ಸುತ್ತಮುತ್ತ ಸಮಾಜದಲ್ಲಿದ್ದು. ನಂದು ಏನಪ್ಪಾ ಅಂದ್ರೆ, ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೇನೆ. ನೀವು ನೋಡಿ, ನೀವು ಹವ್ಯಕ ಸಂಕ್ರಾಂತಿ ಗ್ರೂಪ್ ಮಾಡ್ಕೊಂಡು ನಿಮ್ ಪ್ರಯತ್ನ ಮಾಡ್ತಾ ಇದ್ರಿ, ದೊಡ್ಡ ಕೆಲಸ ಮಾಡ್ತಾ ಇದ್ರಿ ನೀವು, ತುಂಬಾ ದೊಡ್ಡ ಕೆಲಸ. ನಿಮ್ಮನ್ನು ಅಭಿನಂದಿಸ್ಲೇಬೇಕು ನಾನು. ಈಗ ನಾನು ನನ್ನ ಕೈಲಾದದ್ದನ್ನ ಏನ್ ಮಾಡ್ತೇನೆ ಅಂದ್ರೆ, ನಾನೊಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ. ನಾನು 3 ಗುರುಗಳಿಗೆ ಒಂದು ವಚನ ಕೊಟ್ಟೆ ಇದೆ, ಏನಪ್ಪಾ ಅಂದ್ರೆ, ನಾನೊಂದು ವಿದ್ಯಾಸಂಸ್ಥೆ ನಿಮ್ಮ ಹೆಸರಲ್ಲಿ ಮಾಡ್ತೇ ಹೇಳಿ. ಸೊ ಇವತ್ತು ಆ ವಿದ್ಯಾಸಂಸ್ಥೆ ಮಾಡಿ ನಂಗೆ ತುಂಬಾ ಕಷ್ಟ, ನಿಮ್ಗೆ ಪ್ರಾಮಾಣಿಕವಾಗಿ ಹೇಳ್ತೇವೆ, ಸುಲಭ ಅಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಾಮರ್ಸ್ ಸೃಷ್ಟಿ ಮಾಡಿದ್ದು ನಂಗೆ ಕಷ್ಟನೇ ಇಲ್ಲ. ಬಟ್ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಅಂದ್ರೆ ನಮ್ಮ ಟೀಚರ್ ಸಹಕಾರನೂ ಬೇಕು, ಪಾಲಕರ ಸಹಕಾರನೂ ಬೇಕು, ಮಕ್ಕಳ ಸಹಕಾರನೂ ಬೇಕು. ಇವತ್ತಿನ ದಿನದಲ್ಲಿ ಐ ಆಮ್ ವೆರಿ ಸ್ಯಾಡ್ ಟು ಸೇ, ತುಂಬಾ ದುಃಖದಿಂದ ಹೇಳುತ್ತೆ, 3 ಜನರ ಸಹಕಾರ ಇದಕ್ಕಿಲ್ಲೇ, 3 ಜನರ ಸಹಕಾರ ಇಲ್ಲೇ. ನಾಗೇಂದ್ರ ಭಟ್ರು ಬಹುಶಃ ಈ ಗ್ರೂಪ್ ನಲ್ಲಿ ಇದ್ದಿರೋ, ಇವತ್ತು ಬೆಳಗ್ಗೆ ಯೋಗ ಮಾಡಿದ್ರು, ನಮ್ಮ ಕಾಲೇಜ್ನಲ್ಲಿ 3 ದಿನ ಯೋಗ ಮಾಡಿದ್ರು. ನಾಗೇಂದ್ರ ಭಟ್ರಿಗೆ ಹೇಳಿದೆ, ಬಟ್ರೆ ಎಷ್ಟು ಜನ ಬಂದಿದ್ವರ, ಎಷ್ಟು ಟೀಚರ್ಸ್ ಬಂದಿದ್ದಾಳೆ? ಫಸ್ಟಿಗೆ ಹುಡುಗರನ್ನ ಕೇಳಿದ್ಮೇಲೆ ವಾಟ್ ಎ ಸಿಂಗಲ್ ಟೀಚರ್ ಇಂಟ್ರೆಸ್ಟೆಡ್. ಪಾಪ ಅವ್ರು ಹೇಳಿದ್ರು, ಇಲ್ಲ ಡಾಕ್ಟ್ರೆ, ಹುಡುಗರು ಯಾರು ಬಂದಿರು 20 ಜನ, ಆ ಹುಡುಗರ ಬಗ್ಗೆ ನಾವು ಖುಷಿ ಪಡೋ ಬಿಟ್ರು ಬರದೇ ಇದ್ದವ್ರ ಬಗ್ಗೆ ಹೇಳ್ಬಾರಡಿ. ದಟ್ ಇಸ್ ಟ್ರೂ, ಅವ್ರು ಹೇಳದ್ದು ಟ್ರೂ. ಸೊ ಇದನ್ನ ಒಂದೇ ದಿನದಲ್ಲಿ ನಾವು ಬದಲಾವಣೆ ಮಾಡೋದು ಬಹುಶಃ ರಮಾನಂದನ ತುಂಬಾ ಕಷ್ಟ. ಆದ್ರೆ ನಮ್ ಲೆವೆಲ್ ಅಲ್ಲಿ ನಾವು ಎಲ್ಲಿರ್ತೋ ಈ ಮಂತ್ರವನ್ನು ಹೇಳಕತ್ ಹೋಗ್ಕೊಳ್ಳಿ. ಈಗ ಭಕ್ತ ಪ್ರಹ್ಲಾದ ಹರಿ ಇದ್ದ ಶ್ರೀ ಹರಿ 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 ಹೇಳ್ಕತ್ತೇವ ನಾವು. ಎಲ್ಲಿವರೆಗೆ? ಅವನ ಮೂರ್ತ ಬರ ಯಾರು? ಹಿರಣ್ಯಕಶಿಪುವಿಂದು. ಭಗವಂತ ನರಸಿಂಹ ಅವತಾರದಲ್ಲಿ ಬಂದ್ಬಿಟ್ಟ. ಹಾಗೆ ಇದೆಲ್ಲದನ್ನು ತಡೋದಕ್ಕೊಂದು ಮುಹೂರ್ತ ಬಂದೇ ಬತ್ತು. ಅದಕ್ಕೆ ನಾವೆಲ್ಲವೂ ತಾಳ್ಮೆಯಿಂದ ಕಾಯೋ. ನಮ್ ಪ್ರಯತ್ನ, ನಾವು ನಮ್ ಯಾವ ವೃತ್ತಿಯಲ್ಲಿದ್ವೋ, ನಾವು ಎಲ್ಲಿ ಸಮಾಜದಲ್ಲಿದ್ದೋ, ಉದಾಹರಣೆ ನೀವು ಬೆಂಗಳೂರದಲ್ಲಿದ್ದೆ, ನಾ ಕುಮಟಾದಲ್ಲಿದ್ದೆ, ಇನ್ನೊಬ್ರು ಯಾರೋ ಸಿರ್ಸಿಯಲ್ಲಿ ಇರ್ತೆ, ಇನ್ನೊಬ್ರು ಯಾರೋ ಯಲ್ಲಾಪುರದಲ್ಲಿ ಇರ್ತೋ, ಇನ್ನೊಬ್ರು ಅಮೆರಿಕಾದಲ್ಲಿದ್ದಿಕ್ಕು. ನಿಮ್ಮ ಒಂದು ಸಂಘಟನೆ ಮೂಲಕ ಇದನ್ನು ಮಾಡ್ತಾ ಹೋದ್ರೆ, ನನ್ನಿಂದಂತೂ ನನ್ನ ಕೈಲಾದಂತ ಅಳಿಲು ಸೇವೆಯನ್ನು ಯಾವತ್ತೂ ನಿಮ್ ಜೊತೆ ಇರ್ತಿಲ್ಲ, ಮಾಡುವ. ಆದ್ರೆ ಡೈವರ್ಸ್ ಮಾಡ್ಕೊಂಡೋಕೆ ಅಥವಾ ಮಾಡೋಕೆ ನಾವು ಹೋಗಿ ಹೆದರ್ಸುದು, ಗೌಜಿ ಮಾಡುದು ಅಥವಾ ಇನ್ನೇನೋ ಮಾಡೋದು ಹೋದ್ರೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತು ಬಿಟ್ರೆ ಸಮಸ್ಯೆಗಳು ಕಡಿಮೆ ಆಗ್ತಿಲ್ಲ. ಯಾಕೆ ಮೂಲದಲ್ಲಿ ಡೈವರ್ಸ್ ಆಗಿ ಹೇಳೋದನ್ನು ವಿಚಾರ ಮಾಡಬಲ್ಲಿ ಅದನ್ನ? ನೀವ್ ಹೇಳಿದ್ರೆ 1 ವಾರದಲ್ಲೇ ಬಿಟ್ಟೆಡುತ್ತೆ ಹೇಳಿ. ನನ್ನ ಹತ್ರ ಬೇಕಾದಷ್ಟು ಇದ್ದಂಥದ್ದು ಎಷ್ಟೋ ಕೇಸ್ಗಳಲ್ಲಿ ಬರೀ ಹಣಕ್ಕೋಸ್ಕರನೇ ಮದುವೆ ಮಾಡಿಸ್ತಾ 1 ವಾರದಲ್ಲಿ ಡೈವರ್ಸ್ ಮಾಡಿಸ್ತಾ. ಹೆಣ್ಣಿನ ಪಾಲಕರು ಅವು ನಮ್ಮಂಗೆ ಅಲ್ದ ಮನುಷ್ಯರು. ಇವಂಗೂ ಅಪ್ಪ ಅಮ್ಮ ಹೆಂಗೋ ಹಂಗೆ ಅಲ್ಲೂ ಅವಕ್ಕೆ ಅಪ್ಪ ಅಮ್ಮ ಅಲ್ದ. ಅಂದ್ರೆ ಇವತ್ತೇನಾಗಪ್ಪ ಅಂದ್ರೆ, ಒಂದು ಕಗ್ಗದ ಶ್ಲೋಕ ನೆನಪಿಗೆ ಬತ್ತು, ಅನ್ನದಾತುರಕ್ಕಿಂತ ಚಿನ್ನದಾತುರ ತುಂಬ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣುಗಳೊಲಮೆ, ಮನ್ನಣೆಯ ದಾಹ ತಿನ್ನುವುದಾತ್ಮವನೇ ಮಂಕುತಿಮ್ಮ ಹೇಳಿದ್ದ. ಈ ದಾಹ ಇದ್ದಲ್ಲಿ ನಮ್ಗೆ ಅದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಈ ಬೇಕು ಬೇಕು ಹೇಳುವಂತ ದಾಹವನ್ನ ನಾವೆಲ್ಲೋ ಒಂದ್ ಕಡೆಗೆ ನಮ್ಮ ಬಾಲ್ಯದಲ್ಲಿರುವಂತ ಟೈಮ್ನಲ್ಲಿ ಕಮ್ಮಿ ಮಾಡ್ಕೊಳ್ಳದೆ ಇದ್ರೆ, ಇವತ್ತು ನಾವೇನು ಕಷ್ಟಪಡ್ತಾ ಇದ್ದ ನಾನು ನೀವೆಲ್ಲ ಈ ವಯಸ್ಸಿನಲ್ಲಿ, ಈ ಮುಂದಿನ ಬಾಲಕರು ಅವು ವಯಸ್ಸಾದ್ಮೇಲೆ ಅವು ಪಾಲಕರಾದ್ಮೇಲೆ ಇದ್ರ 100 ಪಟ್ಟು ಹೆಚ್ಚು ಸಮಸ್ಯೆ ನಾವು ಎದುರಿಸ್ತೀವಿ. ಇದಕ್ಕೆ ವಿ ವಿಲ್ ಸ್ಟಾರ್ಟ್. ಆದ್ರೆ ಯಾವುದೋ ಒಂದು ಸಂಘಟನೆ ಮಾಡ್ಕೊಂಡು ನಂಗೆ ಇದ್ರ ವಿರುದ್ಧ ಚಳುವಳಿ ಮಾಡ್ತಂದ್ರೆ ಆಗ್ತಿಲ್ಲ. ಇದು
ಮೂಲ ಸಂಸ್ಕಾರದಲ್ಲಿ ಬರ. ಇದಕ್ಕೆ ನನ್ನ ಪ್ರಕಾರ ನಮ್ಮ ಎಲ್ಲ ಇದು ಬ್ರಾಹ್ಮಣ ಮಠ ಇದ್ದಿಕ್ಕು, ಇನ್ಯಾರದೇ ಮಠ ಇದ್ದಿಕ್ಕು, ಇದು ಎಲ್ಲ ಗುರುಗಳು ಬಹುಶಃ ಅವು ಯಾರು ಅಲ್ಲ ಹೇಳ್ತಿಲ್ಲ, ಅವು ಹೇಳುದೇ ಅದು. ನೀವು ಎಲ್ಲೋ ಪರಮಾತ್ಮನ ನಂಬಿ, ಗುರುಗಳು ನಂಬಿ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಭಗವದ್ಗೀತೆಯಲ್ಲಿ ಹೇಳಿದ್ದ ಮನುಷ್ಯನ ಮೌಲ್ಯಗಳು ಯಾವ್ದಪ್ಪ? ಗುಣಗಳು ಅಮಾನತ್ವಂ, ಅಡಂಬತ್ವಂ, ಅಹಿಂಸಾ, ಸೇವಾ, ಪ್ರಫುಲ್ಲತ ಹೇಳಿದ್ದ. ಈ 5 ಗುಣಗಳನ್ನ ಬೆಳೆಸುವಂತ ಗುಣಗಳನ್ನ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ರೆ ಬಹುಶಃ ಮಾನವೀಯ ಮೌಲ್ಯಗಳು ಇನ್ನೂ ತುಂಬಾ ಕುಸಿಲಿಕ್ಕಿದ್ದು ಮತ್ತು ಆ ಕಾಲ ಹೆಚ್ಚು ದೂರ ಇಲ್ಲ ನನಗನ್ನಿಸ್ತು. ನೋಡಿ, ಇವತ್ತು ಪ್ರಕೃತಿ ವಿಕೋಪ ಯಾಕೆ? ಇಡೀ ವರ್ಷ ಮಳೆ, ಹಿಂದೆ ಯಾವಾಗಾರು ಆಗ್ತಿತ್ತ ಈ ತರ? ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ವಿ. ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ, ಪ್ರಕೃತಿ ನಮ್ಮನ್ನು ನಾಶ ಮಾಡ್ತೀವಿ. ಸೊ ಇದಕ್ಕೆ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ನಾವು ಯಾರು ಗಡಬಡೆ ಮಾಡ್ಕೊಂಬಂಗಿಲ್ಲ. ಬಟ್ ನಮ್ಮ ಕೈಲಿ ಎಲ್ಲೆಲ್ಲ ಆಗ್ತೋ ಅಲ್ಲಿ ಇದನ್ನ ತಿಳಿಸಿ ಹೇಳುವ, ನಾವು ಅವ್ರಿಗೆ ಸಪೋರ್ಟ್ ಕೊಡುವ, ಅವ್ರದ್ದು ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡುವ. ನಾನು ಒಬ್ಬ ಡಾಕ್ಟರ್ ಆಗಿ ನೀವು ಯಾವುದೇ ಜನರನ್ನ ಕರ್ಕೊಂಬಂದ್ರು ನಾನು ಅದಕ್ಕೆ ಪರಿಹಾರ ನನ್ನ ಕೈಲಾದದ್ದನ್ನು ಕೊಡ್ತೇನೆ. ನೀವು ಒಬ್ರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ರಿ, ಇಂಜಿನಿಯರ್ ಆಗಿ, ನಿಮ್ ಕೈಲಾಗದನ್ನ ಮಾಡಿ, ಹಾಗೆ ನಿಮ್ ಗ್ರೂಪ್ ನಲ್ಲಿ ಮಾಡಿ. ಈಗ ಒಂದು ಇದನ್ನ ಬೆಳೆಸ್ತಾ ಹೋದ್ರೆ ಬಹುಶಃ ಇದೆಲ್ಲ ಸಮಸ್ಯೆಗಳಿಗೆ ಒಂದು ಎಂಡ್ ಕಾಣ್ಲಕ್ಕೊಂಡು ನನ್ನ ಅನ್ಸಿಕೆ. ಧನ್ಯವಾದ. ನೀವು ಹೇಳಿ ಸತ್ಯ, ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಯೋಚನೆ ಬಂದಾಗ ಅವರ ಸುತ್ತಮುತ್ತಲು ಇರುವಂಥ ವಾತಾವರಣವನ್ನು ಈ ರೀತಿಯಾಗಿ ತಿಳಿಸಿ ಹೇಳಿ ಮಾಡಿ ಒಳ್ಳೆ ಸದ್ಭಾವನೆ ಮೂಡಿಸಿದ್ರೆ ನಮ್ಮ ಸಮಾಜ ಒಳ್ಳೆ ದಾರಿಯಲ್ಲಿ ಹೋಗ್ತು ಹೇಳುವಂಥದ್ದು. ನಾನು ಅದನ್ನೇ ಹೇಳ್ತೆ. ತುಂಬ ಧನ್ಯವಾದ. ಇನ್ನೊಂದು ನೀವು ಹೇಳಿದ್ರಿ, ವಿಚ್ಛೇದನ ಆದವರಿಗೆ ಮತ್ತು ಬೈದು ಹೆದರಿಸಿ ಮಾಡಿ, ನಾನು ಅದನ್ನು ಒಪ್ತಿನಿಲ್ಲ. ಆದರೆ ಅಂಥವಕ್ಕೆ ಎಲ್ಲಿ ತಪ್ಪಾಜು ಹೇಳಿ ನೋಡಿ ಯೋಚನೆ ಮಾಡಿ, ಈಗ ಹುಡುಗಿಯರಿಗೆ ಅವಕ್ಕೆ ಒಂದಿಷ್ಟು ಅಂದರೆ ಏನು ಮನಸ್ಥಿತಿಯನ್ನ ಒಂದು ಪ್ರಬಲತೆ, ಒಂದು ಮೆಚುರಿಟಿ ಬರುವಂಗೆ ತಿಳಿಸಿ ಹೇಳಿದಾಗ, ಪ್ರೀತಿಯಿಂದ ಕೂರಿಸಿ ಮಾಡಿ ರಿಯಾಲಿಟಿ ಅರ್ಥ ಮಾಡಿಸಿದಾಗ ಯುವಕರಲ್ಲಿರ್ಗೋ ಅಥವಾ ಇದರಲ್ಲಿದ್ದಕ್ಕೂ ಈಗ ಏನಾಗ್ತು ಅಂತಂದ್ರೆ, ಈಗ ಓಡಿ ಹೋಗ್ತದೆ ಅಂತ ಹೇಳತ್ತು, ಹೌದಾ? ಯಾವುದೋ ಒಂದು ಅನ್ಯ ಜಾತಿ, ಆವಾಗ 2 ಕುಟುಂಬಗಳ ಅಂದ್ರೆ ಆ ಹುಡುಗನ್ನು ಕೂಡ ಇದ್ರ ಜೊತೆ ಬ್ರಾಹ್ಮಣರ ಹುಡುಗಿ ಜೊತೆ ಓಡೋದಾಗ ಏನಾಗ್ತು ಅಂತಂದ್ರೆ ಆ ಸಂಸ್ಕೃತಿಯನ್ನು ಹಾಳಾಗ್ತು. ಅವು ಯಾವುದೋ ಒಕ್ಕಲಿಗಾಗಿ ಮುಸ್ಲಿಂ ಆಗಿ ಯಾವ್ದೇ ಅವು ಈಗ ಇಬ್ರು ಧರ್ಮನ ಬಿಡೋಕ್ಕಾಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಧರ್ಮ ಇರ್ತಿಲ್ಲ, ಪ್ರೀತಿ ಮಾಡಿ ಓಡೋದಾಗ ಆ ಥರ. ಅಂದ್ರೆ ಅದ್ರ ಬಗ್ಗೆ ಇನ್ನೂ ತುಂಬಾ ವಿಶ್ಲೇಷಣೆ ಅದು ಈ ಓಪನ್ ಫಾರ್ಮ್ನಲ್ಲಿ ಮಾತಾಡೋದು ಕಷ್ಟ. ಬಟ್ ನಾನು ಇದ್ರ ಬಗ್ಗೆ ಏನು ಹೇಳುವಂತಂದ್ರೆ, ಇದಕ್ಕೆ ಒಂದಿಷ್ಟು ರೀತಿಯಲ್ಲಿ ನಾವು ಒಂದಿಷ್ಟು ಹಿರಿಯರಾಗಿ ಮಾಡಿ ನಮ್ಮ ಪ್ರಯತ್ನ ಮಾಡಿದ್ರೆ ನಮ್ಮ ಸಮಾಜ ಉಳಿಸ್ಕೊಳ್ಳೋಕ್ಕೆ ನಾವು ಇದಕ್ಕೆ ನಮ್ಮದೇ ಆದಂತಹ, ಅಂದರೆ ನೀವು ಹೇಳ್ದಂಗೆನೆ ಈಗ ನಿಮ್ಮ ಬಗ್ಗೆ ನಂಗೆ ಭಾಳ ಒಂದು ಅಭಿಮಾನ ಇದ್ದು, ಪ್ರೀತಿ ಇದ್ದು, ಒಂದು ಡಾಕ್ಟರ್ ಆಗಿ ಒಳ್ಳೆ ಹೆಸರು ತಗೊಂಡ್ರಿ. ಅದಲ್ಲದೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ್ರಿ. ಅದಲ್ಲದೆ ಒಂದು RSSನಲ್ಲಿ ಹಲವಾರು ಇದರಲ್ಲಿ ನೀವು ತೋರಿಸ್ಕೊಂಡಿದ್ರಿ. ನಿಮ್ಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ಬಟ್ ನಾನು ಟೈಮ್ ಅಭಾವದಿಂದ ಉಳಿದೆಲ್ಲ ನಿಮ್ಮ ಒಂದು ಪರಿಚಯ ಹೇಳಿದ್ನಿಲ್ಲ. ಆದರೆ ನಿಮ್ಮ ಬಗ್ಗೆ ಸಮಾಜದಲ್ಲೂ ಕೂಡ ಒಳ್ಳೆ ಹೆಸರಿದ್ದು, ಒಳ್ಳೆ ಭಾವನೆ ಇದ್ದು, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಆದರೆ ಹೀಗೇನೆ ನಮ್ಮ ಸಮಾಜದಲ್ಲಿ ಆದಷ್ಟು ರೀತಿಯಲ್ಲಿ ಈಗ ಒಂದು ಸ್ವಲ್ಪ ನಾವು ನಮ್ಮ ಸಮಾಜವನ್ನು ಉಳಿಸ್ಕೊಂಡು ಹೋಗೋ ರೀತಿಯಲ್ಲೂ ಕೂಡ ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಆಗ್ತಾನೆ ಕಾಣ್ತು. ಯಾಕೆಂದರೆ ಎಷ್ಟೋ ಜನ ಯುವತಿಯರಲ್ಲಿ, ಇವು ಹುಡುಗರಲ್ಲಿ ನಾನು ಒಬ್ಬೊಬ್ಬರ ಹತ್ರ ಮಾತಾಡಿದಾಗ ಒಂದು ಸ್ವಲ್ಪ ಅಂದರೆ ಅವಕ್ಕೆ ನಾಲೆಜು ಅಥವಾ ಒಂದು ಮೆಚುರಿಟಿ ಬಂದಿಲ್ಲ ಅಂತ ಕಾಣಿಸ್ತು, ಅಂದರೆ ಯುವಕರಲ್ಲಿ ಯುವತಿಯರಲ್ಲಿ. ಆಗ ನಾವು ತಿಳಿಸಿ ಹೇಳಿದಾಗ ಕೂರಿಸಿ ಹಾಗಲ್ಲ ಹೀಗೆ ಹೇಳುವಂಗೆ, ಮತ್ತು ಒಂದಿಷ್ಟು ಈಗ RSSನಲ್ಲಿದ್ದು ಕುಟುಂಬ ಪ್ರಬೋಧನ ಅಂತಿದ್ದು, ಅದರಲ್ಲಿ ಅವು ಹೇಳೋದು ಏನು ಅಂತಂದರೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡವು, ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಒಟ್ಟಿಗಿರೋವು, ಸಪ್ರೇಟಾಗಿ ಒಬ್ಬೊಬ್ಬರು ರೂಮಲ್ಲಿ ಒಂದೊಂದು ಮೊಬೈಲ್ ಹಿಡ್ಕೊಂಡು ಅವು ಊಟ ಮಾಡ್ತಿದ್ಬಿಡೋದು. ಅಥವಾ ಒಬ್ಬ 1 ಗಂಟೆ ಊಟ ಮಾಡಿದ್ರೆ ಆಮೇಲೆ ಇನ್ನೊಬ್ಬ 3 ಗಂಟೆ ಒಂದು ಪ್ಲೇಟ್ ಹಾಕೊಂಡು ತಿನ್ಕೊಂಡು ಹೋಗ್ಬಿಡೋದು. ಈ ಥರದ್ದೆಲ್ಲ ಎಷ್ಟೊಂದು ಮನೆಗಳಲ್ಲಿ ನಡೀತಾ ಇತ್ತು. ಒಬ್ರಿಗೊಬ್ರಿಗೆ ಲಿಂಕೇ ಇರ್ತಿಲ್ಲ ಗಂಡ ಹೆಂಡತಿ ಮಕ್ಕಳಲ್ಲಿ. ಹೀಗಾದಾಗ ಸಂಸ್ಕೃತಿ, ಒಂದು ಆಚರಣೆ, ಒಂದು ಕುಟುಂಬ ವ್ಯವಸ್ಥೆ ಎಲ್ಲಿ ಉಳಿತು? ಈ ಥರದ್ದನ್ನು ನಾವು ಹೇಗಾದರೂ ಮಾಡಿ ಉಳಿಸೋ ಸಾಧ್ಯತೆ ಇದ್ದ. ಇದ್ರ ಬಗ್ಗೆ ನಾವೆಲ್ಲ ಸೇರಿ ಕೂತು ಚಿಂತನೆ ಮಾಡುವ ಅಂತ ಅನಿಸ್ತು. ಸರಿ, ನೀವು ಹೇಳೋದು ಒಪ್ಕೊಂಡೆ ನಾನು. ಆದ್ರೆ ನಾನೊಬ್ಬ ಡಾಕ್ಟರ್ ಆಗಿ ಅಂದ್ರೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಅಂದ್ರೆ ನಾನು ಯಾವುದೋ ಒಂದು ನಿರ್ದಿಷ್ಟವಾಗಿ ಬ್ರಾಹ್ಮಣರು ಅಥವಾ ಬ್ರಾಹ್ಮಣೇತರರು ಅಂತದ್ದು ತುಂಬಾ ಕಷ್ಟ ನಾನು ಹೇಳೋದು. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲಿ, ಜಗತ್ತಿನಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲವೂ ಸಮಾನರು. ಡಾಕ್ಟರ್ ಆಗಿ ನನಗೂ ಕೂಡ ಎಲ್ಲವೂ ಸಮಾನರು. ಈಗ ನಾವು ನಮ್ಮ ಹವ್ಯಕ ಸಮಾಜನ ಅಥವಾ ಇವ್ರ ಸಮಾಜದ ನಾವೇ ಮಾಡ್ಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನಮ್ಮ ಜೊತೆ ಮನೆಯಲ್ಲಿ ಇರ್ತು ಬಿಟ್ರೆ, ಆದ್ರೆ ಈ ವಿವಾಹ ವಿಚ್ಛೇದನ ಅಪ್ಪುದು ಅಥವಾ ನಾಳೆ ಬಿಟ್ಟಿಗೆ ಹೋಗೋದು ಅಥವಾ ಹೊಡೆಯೋದು ಬಡಿಯೋದು ಇವೆಲ್ಲ ನಾವು ಅಂದ್ರೆ ಡೀಪ್ ಆಗಿ ಒಳಗಡೆ ಹೋದಾಗ ಮಾತ್ರ ಗೊತ್ತಾಗಿರ್ತು ಅಂತ. ಈಗ ಡಾಕ್ಟರ್ ಆಗಿ ನಾನು ಅನೇಕ ಕೇಸ್ಗಳು ನೋಡಿರ್ತೇವೆ. ಒಳಗಡೆ ಹೋದಾಗ
ನಾವು ಮೇಲ್ನೋಟಕ್ಕೆ ಏನ್ ಕಾಣಿಸ್ತೋ ಅದು ಸತ್ಯವಾಗಿರ್ತಿಲ್ಲ ಅಂತ. ಸೊ ಅದಕ್ಕೆ ನಾನು ಹೇಳದ್ದು, ಇದೆಲ್ಲ ತಪ್ಪಿಸಂದ್ರೆ ಬಾಲ್ಯದಲ್ಲಿ ಈ ಸಂಸ್ಕಾರ ಕೊಡುವಂತ ಕೆಲಸ ಮಾಡಿಸೋ ನಮ್ಮ ಮನೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ. ಸೊ ಅದಕ್ಕೆ ಗುರುಕುಲ ಮಾದರಿ ಶಿಕ್ಷಣ ಮತ್ತೆ ಬರಹುವಂತ ದೃಷ್ಟಿಯಲ್ಲೇ ನಾನು ಕುಮಟಾದಲ್ಲಿ ಮಾಡಿಸಿದ್ದೆ. ನೋಡು ಯಾವ ತರ ಭಗವಂತ ನಡೆಸ್ತಾಳೆ. ಅವನ ಮೇಲೆ ಅದನ್ನ ಭಾರ ಹಾಕಿದ್ದೆ, ನನ್ ಮೇಲಲ್ಲ. ಸೊ ಅದರಿಂದ 4 ಮಕ್ಕಳು ಒಳ್ಳೆಯವಾದ ಜೀವನದಲ್ಲಿ ಮುಂದೆ ನಮಗೊಂದು ಧನ್ಯತೆ ಮಾಡುತ್ತೆ. ಸರಿನಾ? ಅಡ್ಡಿಲ್ಲ, ಧನ್ಯವಾದ. ಮತ್ತಾರು ಪ್ರಶ್ನೆ ಕೇಳೋದ್ರೆ ಕೇಳಿ, ಇಲ್ಲ ನಾವು ಮುಗಿಸುವ. ಅಡ್ಡಿಲ್ಲ. ಒಂದ್ ನಿಮಿಷ ಬಿಟ್ರೆ ಹಾ ಒಂದ್ ನಿಮಿಷ ಹೇಳಿ ಬಿಟ್ರೆ ಕಾಶಿ ಭಟ್ರೆ ಹೇಳಿ. ಇವತ್ತು